ಪಂಚಕೋಶಾತೀತ. ಆತ್ಮ ಅಂದರೆ ನಾನು. ಈ ಆತ್ಮನಿಗೆ ಪಂಚಕೋಶಗಳು ಉಪಾಧಿಗಳಾಗಿವೆ. ಆತ್ಮ ಪಂಚಕೋಶಗಳಿಗೆ ರಹಿತನಾಗಿದ್ದಾನೆ. ಅದಕ್ಕೆ ಕಠೋಪನಿಷತ್ತಿನಲ್ಲಿ, ತೇಜೋಬಿಂದೋಪನಿಷತ್ತಿನಲ್ಲಿ ಅಲ್ಲಿ ಏನು ಹೇಳ್ತಾರೆ ಅಂದರೆ ಆತ್ಮ ಪಂಚಕೋಶ ವಿವರ್ಜಿತ. ಆತ್ಮ ಪಂಚಕೋಶಗಳಿಂದ ರಹಿತನಾಗಿದ್ದಾನೆ, ಅತೀತನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕೋಶ ಅಂತಂದ್ರೆ ಏನು? ಯಾವ ಕೋಶ ಅಂತ ಕರೀತಾ ಇದ್ದಾರೆ ಅಂತಂದ್ರೆ, ಈ ಒಂದು ಖಡ್ಗ, ಆ ಖಡ್ಗವನ್ನು ಇಡ್ಲಿಕ್ಕೆ ಒಂದು ಒರೆ ಅಂತಿರ್ತದೆ, ಚರ್ಮದಿಂದ ಅದನ್ನು ತಯಾರು ಮಾಡಿರ್ತಾರೆ. ಅದರೊಳಗೆ ಖಡ್ಗವನ್ನು ಇಟ್ಟಿರ್ತಾರೆ. ಅಂದ್ರೆ ಆ ಖಡ್ಗವನ್ನು ಆಚ್ಛಾದನ ಮಾಡಿದ್ದು ಯಾವುದು ಅಂತಂದ್ರೆ ಆ ಒರೆ ಎನ್ನುವಂತ. ಇನ್ನೊಂದು ಧನಾಗಾರ, ಧನದ ಭಂಡಾರ ಅಂತ. ಒಂದು ಪೆಟ್ಟಿಗೆಯೊಳಗೆ ಧನವನ್ನು ಹಾಕಿಟ್ಟಿರ್ತಾ ಇದ್ದಾರೆ. ಆ ಪೆಟ್ಟಿಗೆಯ ಧನವನ್ನ ಆಚ್ಛಾದನ ಮಾಡಿದ. ನಮಗೆ ಧನ ಕಾಣಿಸ್ತಾ ಇಲ್ಲ, ಆ ಧನ ನಮಗೆ ಕಾಣಿಸ್ತಾ ಇಲ್ಲ, ಆದ್ರ ಮೇಲೆ ಪೆಟ್ಟಿಗೆ ಮಾತ್ರ ಕಾಣಿಸ್ತಾ ಇದೆ. ಹಾಗೆ ಇನ್ನೊಂದು ಕುರುಡಿ ಕುಟಾರ ಅಂತ ಹುಳ ಇರ್ತದೆ. ತುಂಬಿ ಏನ್ ಮಾಡ್ತದೆ ಅಂತಂದ್ರೆ, ಒಂದು ಮಣ್ಣಿನ ಮನೆಯನ್ನ ತಯಾರು ಮಾಡಿ ಅದು ಝೇಂಕಾರವನ್ನು ಮಾಡಿ ಯಾವಾಗ ಅದು ಮುಖ ಮ್ಯಾಲೆ ಎತ್ತೈತಿ ಅದನ್ನು ತಗೊಂಡು ಬಂದು ಅದರ ಒಳಗಿಟ್ಟಿರ್ತದೆ. ಆ ಮನೆಯೊಳಗೆ, ಮಣ್ಣಿನ ಮನೆಯೊಳಗೆ ಇಟ್ಟಿರ್ತದೆ. ಅದು ಶಬ್ದವನ್ನು ಮಾಡ್ತಿರ್ತದೆ. ಅದು ಶಬ್ದವನ್ನು ಕೇಳ್ತಾ ಅದು ದುಂಬೆ ಹೊರಗೆ ಬರ್ತದೆ. ಅಂದ್ರೇನು, ಅದರೊಳಗಿದ್ದಾಗ, ಆ ಮನೆಯೊಳಗಿದ್ದಾಗ ಅದು ನಮಗೆ ಕಾಣಿಸ್ತದೇನೋ ಅಂತಂದ್ರೆ ಇಲ್ಲ, ಮಣ್ಣಿನ ಮನೆ ಮಾತ್ರ ಕಾಣಿಸ್ತದೆ. ಒಳಗಿರ್ತಕ್ಕಂಥ ಆ ಕುರುಡಿ ಕುಟಾರ ಅನ್ನುವಂಥ ಹುಳ ನಮಗೆ ಕಾಣಿಸಂಗಿಲ್ಲ. ಇನ್ನೊಂದು ನೋಡ್ರಿ, ಮುಳ್ಳಿಂದ ಒಂದು ಮನೆ ಮಾಡಿರ್ತೈತಿ, ಮುಳ್ಳಿಂದು. ಅದರೊಳಗೆ ಒಂದು ಹುಳ ಅನ್ನುವಂಥದ್ದಿರ್ತದೆ. ಅದಕ್ಕೆ ಇಲ್ಲಿ ಕೋಶ. ಹಾಗೆ ಇಲ್ಲಿ ಪಂಚಕೋಶಗಳು ಅಂತದ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ ಈ ಪಂಚಕೋಶಗಳಲ್ಲ. ಈ ಪಂಚಕೋಶಗಳಿಗೆ ಸಾಕ್ಷಿಯಾಗಿ ವಿಲಕ್ಷಣನಾಗಿ ಆತ್ಮ ಇದ್ದಾನೆ ಅಂತ. ಅದಕ್ಕೆ ಈ ಪಂಚಕೋಶಗಳ ಒಂದು ವಿಚಾರವನ್ನ ಬಹಳ ಸುಂದರವಾಗಿ ವಿಚಾರ ಸಾಗರ ಮೊದಲಾಗಿರ್ತಕ್ಕಂಥ ವಿಚಾರ ಸಂಗ್ರಹದ ಎಲ್ಲ ಗ್ರಂಥಗಳಲ್ಲಿ ಅದನ್ನು ವಿಸ್ತಾರವಾಗಿ ಬೋಧ ಮಾಡಿಕೊಂತ ಬಂದಿದ್ದಾರೆ. ಇಲ್ಲಿ ಅನ್ನಮಯ ಕೋಶ ಅಂತಂದ್ರೆ ಯಾವುದಕ್ಕೆ ಅನ್ನಮಯ ಕೋಶ ಅಂತ ಕರೀತಾ ಇದ್ದಾರ ಅಂತಂದ್ರೆ, ಇಲ್ಲಿ ಅನ್ನ ಮಯ ಅಂತಂದ್ರೇನು, ಇದು ವಿಕಾರಾರ್ಥದೊಳಗೆ ಬಂದದ್ದು. ಅನ್ನೇನೈವ ಭೂತ್ವ ಅನ್ನೇನೈವ ಅಭಿವೃದ್ಧಿಂ ಪ್ರಾಪ್ಯ ಅನ್ನಮಯ ಗುಣೋ ಯತ್ ವಿಲೀಯತೆ ಸೊ ಅನ್ನಮಯ ಕೋಶ ತತ್ ಸ್ಥೂಲ ಶರೀರಂ ಅಂತ ಉಪನಿಷತ್ನಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ನೋಡ್ರಿ, ಇದು ತಂದೆ ತಾಯಿಗಳು ಅನ್ನವನ್ನ ಊಟ ಮಾಡ್ತಾರೆ. ಅದು ತಾಯಿಯ ಶರೀರದಲ್ಲಿ ರಕ್ತ ಆಗ್ತದೆ, ತಂದೆಯ ಶರೀರದಲ್ಲಿ ಶುಕ್ರ ವೀರ್ಯ ಆಗ್ತದೆ. ತಂದೆ ತಾಯಿಗಳು ಊಟ ಮಾಡಿರ್ತಕ್ಕಂಥ ರೇತೋರಕ್ತಗಳಿಂದ ತಾಯಿಯ ಗರ್ಭದಲ್ಲಿ ಪಿಂಡ ಅನ್ನುವಂಥದ್ದು ಉತ್ಪತ್ತಿಯಾಗ್ತದೆ. ಅವು ಊಟ ಮಾಡಿರ್ತಕ್ಕಂಥ ಅನ್ನದಿಂದಲೇ ಏನಾಗಿದೆ, ಶುಕ್ರ ಶೋಣಿತಗಳಿಂದ ಪಿಂಡ ತಯಾರಾಯಿತು. ತಾಯಿ ಗರ್ಭದಿಂದ ಜನಿಸಿ ಬರುತ್ತದೆ. ತಾಯಿ ಹಾಲು ಕುಡಿಸ್ತಾಳೆ. ಅದು ಸ್ವಲ್ಪ ಬೆಳಿಗ್ಗೆ ದೊಡ್ಡದಾಯ್ತಂದ್ರೆ ಅನ್ನ ಉಣಕ್ಕೆ ಶುರು ಮಾಡ್ತದೆ. ಆ ಅನ್ನದಿಂದಲೇ ಅದು ಅಭಿವೃದ್ಧಿ ಹೊಂದದು. ಅಂದ್ರೆ ಅದಕ್ಕೆ ಬಾಲ್ಯ, ಯೌವನ, ಅದಕ್ಕೆ ಅವಸ್ಥೆಗಳು ಬರ್ತಾ ಇದ್ದಾವೆ. ಕೊನೆಗೊಂದು ದಿವಸ ಅನ್ನಮಯವಾದ ಪೃಥ್ವಿಯಲ್ಲಿಯೇ ವಿಲಯವನ್ನು ಹೊಂದುತ್ತದೆ. ಇದಕ್ಕೆ ಅನ್ನಮಯ ಕೋಶ ಅಂತ ಕರ್ಕೊಂಡು ಬಂದರು. ಯಾವುದು ಈ ಶರೀರ ಅನ್ನುವಂಥದ್ದು ಅನ್ನಮಯ ಕೋಶ ಅಂತ ಹೇಳಿಸಿಕೊಳ್ಳುತ್ತದೆ. ಸವಾ ಏಷಃ ಅನ್ನರಸಮಯ. ಶ್ರುತಿ ಏನು ಹೇಳ್ತು?
ಇಲ್ಲಿ ಅನ್ನಮಯ ರಸವುಳ್ಳವನು ಅಂತಂದ್ರೆ ಅಂದ್ರೆ ಈ ಶರೀರ ಇದು ಅನ್ನಮಯ ಕೋಶ ಅಂತೇಳಿ ಈ ರೀತಿ ಶ್ರುತಿಗಳನ್ನು ಕೂಡ ಇಲ್ಲಿ ಪ್ರತಿಪಾದನೆ ಅನ್ನುವಂತಹದ್ದನ್ನು ಮಾಡ್ಕೊಂಡು ಬಂದ್ದಾರೆ. ಈ ಶರೀರ ಸ್ಥೂಲ ಶರೀರ ಅನ್ನುವಂತಹದ್ದು ಇದು ನಮಗೆ ಸುಖ ದುಃಖವನ್ನ ಅನುಭವ ಮಾಡಲಿಕ್ಕೆ ಇದು ನಮಗೆ ಆಶ್ರಯ ಆಗಿದೆ, ಇದು ಸಾಧನ ಆಗಿದೆ. ಈ ಅನ್ನಮಯ ಶರೀರ ಇಲ್ಲದೆ ಹೋದ್ರೆ ನಾವು ಸುಖ ದುಃಖ ಅನುಭವ ಮಾಡಕ್ಕೆ ಬರ್ತದೇನು? ನಾವು ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಾನುಸಾರವಾಗಿ ಇಲ್ಲಿ ಸುಖಾನೋ ದುಃಖಾನೋ ಪ್ರಪಂಚದಲ್ಲಿ ನಾವು ಅನುಭವ ಮಾಡಬೇಕಾಗಿತ್ತು ಅಂತಂದ್ರೆ ಈ ಶರೀರವೇ ಇದಕ್ಕೆ ಸಾಧನ, ಇದಕ್ಕೆ ಭೋಗಾಯತನ ಅಂತ ಕರೀತಾರೆ. ಅಂದ್ರೆ ಭೋಗಗಳನ್ನ ಅನುಭವ ಮಾಡಲಿಕ್ಕೆ ಇದು ಆಶ್ರಯವಾಗಿರ್ತಕ್ಕಂಥದ್ದು, ಸಾಧನೀಭೂತವಾಗಿರ್ತಕ್ಕಂಥದ್ದು ಅಂತ. ಇದು ಸ್ಥೂಲ ಶರೀರ. ಅನ್ನಮಯ ಕೋಶ ಅಂದ್ರೇನು? ಸ್ಥೂಲ ಶರೀರ ಅಂತ. ಈ ಸ್ಥೂಲ ಶರೀರ ಅನ್ನುವಂತಹದ್ದು ಇದು ಆತ್ಮ ಆಗಲಾರದು. ಯಾಕ ಅಂತಂದ್ರೆ ಈ ಸ್ಥೂಲ ಶರೀರ ಇದು ಜಡ ಅದ, ಇದು ಅನಿತ್ಯ. ಸಾಕಷ್ಟು ವಿಚಾರ ಕೇಳ್ಕೊಂಡು ಬಂದಿದ್ದೀರಿ ನೀವು. ಇದು ವಿಕಾರ ಉಳ್ಳದ್ದದ. ಆದ್ರೆ ಆತ್ಮ ಹೆಂಗದನವ? ಅವನ ಚೇತನ ಸ್ವರೂಪದ, ಅಂದ್ರೆ ಸ್ವಯಂ ಪ್ರಕಾಶನಾಗಿದ್ದಾನೆ, ಅವನು ನಿತ್ಯದ. ಈ ಶರೀರ ಅನ್ನುವಂತಹದ್ದು ಇದು ಅನಿತ್ಯ. ಯಾಕೆಂದ್ರೆ ಇದು ಶರೀರ ಪ್ರಾರಬ್ಧ ಭೋಗ ತೀರ್ತು ಅಂದ್ರೆ ಇದು ನಾಶ ಆಗಿ ಹೋಗಿಬಿಡ್ತದೆ. ಇದು ಭಾವ ಅಭಾವಗಳಿಂದ ಕೂಡಿಕೊಂಡದ್ದು. ಎಚ್ಚರಾವಸ್ಥೆಯೊಳಗೆ ಮಾತ್ರ ನಮಗೆ ಭಾವರೂಪವಾಗಿ ಶರೀರ ತೋರ್ತದೆ. ಸ್ವಪ್ನದೊಳಗಾಗಲಿ ನಿದ್ರೆಯೊಳಗಾಗಲಿ ಈ ಸ್ಥೂಲ ಶರೀರ ಅದೇನು? ಈ ಸ್ಥೂಲ ಶರೀರ ಸ್ವಪ್ನದಲ್ಲಿನೂ ಇಲ್ಲ ಮತ್ತು ನಿದ್ರಾಕಾಲದಲ್ಲಿನೂ ಇದು ಅಭಾವ ಆಗೈತಿ. ಆದರೆ ಆತ್ಮ ಮಾತ್ರ ಅವನು ಜಾಗ್ರದೊಳಗೂ ಅದಾನ, ಜಾಗ್ರದಲ್ಲಿನೂ ಭಾವರೂಪಗದಾನ, ಸ್ವಪ್ನದಲ್ಲಿನೂ ಅದಾನ, ನಿದ್ರೆಯೊಳಗೂ ಅದಾನ. ಅದಕ್ಕೆ ಇಲ್ಲಿ ಆತ್ಮನೇ ಬೇರೆ, ಈ ಅನ್ನಮಯ ಕೋಶವೇ ಬೇರೆ ಅಂತ. ಈ ಅನ್ನಮಯ ಕೋಶ ತಾನು ಆಗುವುದಿಲ್ಲ ಅಂತ. ಈ ಅನ್ನಮಯ ಕೋಶ ನಾವು ಆಗ್ತೇವೇನು ಅಂತಂದ್ರೆ ಅಲ್ಲ, ಆಗೋದಿಲ್ಲ. ಆದರೆ ಅಜ್ಞಾನಿ ಪುರುಷ ಏನು ತಿಳ್ಕೊಂಡಾನ? ಈ ಅನ್ನಮಯ ಕೋಶವೇ ತಾನು ಅಂತ ಭಾವಿಸಿಕೊಂಡಾನ. ಈ ಸ್ಥೂಲ ಶರೀರವೇ ನಾನು ಅಂತ ಇದ್ದ. ಇವಾಗ ಒಂದು ನಮ್ಮ ನೆರಳು ಬಿದ್ದಂತ ತಿಳ್ಕೊಡ್ರಿ. ಸೂರ್ಯ ಉದಯ ಆಗಿದ್ದಾನೆ, ಅಲ್ಲಿ ನೆರಳನ್ನುವಂತಹದ್ದು ಬಿದ್ದದು. ಅಥವಾ ಒಂದು ಕನ್ನಡಿ ಒಳಗೆ ನಾವು ನಮ್ಮ ಮುಖ ನೋಡ್ಕೊಳ್ತೀವಿ, ಅಲ್ಲಿ ನಮ್ಮ ಶರೀರದ ಪ್ರತಿಬಿಂಬ ಅನ್ನುವಂಥದ್ದು ಅಲ್ಲಿ ಆಗ್ತದೆ. ಅಲ್ಲೇನಾದ್ರೂ ನಾನು ಅಂತೇಳಿ ಅಂತೀವಿ ಅಂದ್ರೆ ಅದಕ್ಕೆ ಆ ಪ್ರತಿಬಿಂಬಿತ ಶರೀರದೊಳಗೆ ಅಲ್ಲಿ ನಾನು ಅನ್ನುವಂಥದ್ದಿಲ್ಲ. ನಮ್ಮ ನೆರಳು ಬಿದ್ದರೂ ಕೂಡ ಅದು ನಾನು ಅಂತ ಅಂತೀವನ ಅದರೊಳಗೆ ನಾನು ಅಂತ ಅನ್ನಂಗಿಲ್ಲ. ಹಂಗ ಇಲ್ಲಿ ಈ ಅಜ್ಞಾನಿಯಾಗಿರ್ತಕ್ಕಂಥ ಜೀವ ವಿಚಾರ ಮಾಡಲಾರ್ದೆ ಅವ ಏನಂತಾನ, ಈ ಶರೀರವೇ ತಾನು ಅಂತ ಭಾವಿಸಿಕೊಂಡು ನಾನು ಹುಟ್ಟೀನಿ, ನಾನು ಸಾಯ್ತೀನಿ. ನೋಡಿ, ಇದರ ಧರ್ಮಗಳು, ಶರೀರ ಧರ್ಮಗಳೇನವೆ? ಸ್ಥೂಲತ್ವ ಕುಶತ್ವಗಳು ಇದರ ಧರ್ಮಗಳದ. ಶರೀರ ಇದು ಸ್ವತ್ತದ ಸ್ವರಗತದ. ಮತ್ತು ಇದ್ರ ಕ್ರಿಯೆಗಳೇನು? ಗಮನಾಗಮನ ಮಾಡ್ತದೆ, ಹೋಗೋದು ಬರೋದು ಮಾಡ್ತದಿಲ್ಲ. ಈಗ ಮನೆಯಿಂದ ಇಲ್ಲಿ ಬಂದಿದ್ದೀರಿ ಶರೀರ, ಮತ್ತೆ ಮನೆಗೆ ಹೋಗ್ತದಿಲ್ಲ ಅಂದ್ರೆ ಗಮನಾಗಮನ ಮಾಡ್ತದೆ. ಅದಕ್ಕೆ ಇದಕ್ಕೆ ಕ್ರಿಯಾ, ಇದರ ಧರ್ಮಗಳು. ಇವು ಆತ್ಮನಲ್ಲಿ ಅದಾವೇನು ಅಂತಂದ್ರೆ ಇಲ್ಲ. ಯಾಕಂದ್ರೆ ಆತ್ಮ ನಿರ್ಧರ್ಮಿಕನಾಗಿದ್ದಾನೆ ಅಂತ. ಅವನಲ್ಲಿ ಯಾವ ಗುಣಗಳೂ ಇಲ್ಲ, ಯಾವ ಕ್ರಿಯೆಗಳೂ ಇಲ್ಲ. ಅವನು ಅಕ್ರಿಯನಾಗಿದ್ದಾನೆ, ಅವನು ಗುಣಾತೀತನಾಗಿದ್ದಾನೆ. ಅಂಥ ಯಾವಾಗಲೂ ಭಾವರೂಪವಾಗಿರ್ತಕ್ಕಂಥ ಆತ್ಮ ಈ ಶರೀರ ಆಗ್ತಾನೇನೋ ಅಂತಂದ್ರೆ ಇಲ್ಲ. ಅದಕ್ಕೆ ಶರೀರವೇ ಬೇರೆ, ಅನ್ನಮಯ ಕೋಶವೇ ಬೇರೆ, ಮತ್ತು ಈ ಆತ್ಮನೇ ಬೇರೆ ಅಂತ ನಾವು ಹಿಂಗ ಅನುಭವದಿಂದ ನಾವು ತಿಳ್ಕೊಳ್ಬೇಕು. ಅದಕ್ಕೆ ನೇತಿ ಇದು ಆತ್ಮ ಅಲ್ಲ. ಈ ಸ್ಥೂಲ ಶರೀರ ಅನ್ನುವಂಥದ್ದು ಇದು ದೃಶ್ಯವಾಗಿರುವುದರಿಂದಲೂ, ಇದು ತನ್ನಿಂದ ಅರಿಸಿಕೊಳ್ಳುವುದರಿಂದಲೂ, ಈ ಅರಿಸಿಕೊಳ್ಳುವಂಥ ಈ ಶರೀರ ಅನ್ನುವಂಥದ್ದು, ಅನ್ನಮಯ ಕೋಶ ಅನ್ನುವಂಥದ್ದು ತಾನಾಗುವುದಿಲ್ಲ. ತಾನು ಯಾವಾಗಲೂ ದ್ರಷ್ಟಾರೂಪನಾಗಿದ್ದಾನೆ. ಈ ಶರೀರದ ವಿಕಾರಗಳನ್ನೆಲ್ಲ ಅರಿತಾ ಇದ್ದಾನೆ. ಶರೀರದಲ್ಲಿ ಆಗ್ತಕ್ಕಂಥ ಏನೋ ವಿಕಾರಗಳಾದ್ರೂ ಕೂಡ ಅರಿತಾನಂದ ಮೇಲೆ ನಾವು ಯಾವುದೋ ಒಂದು ವಸ್ತು ಅರಿಬೇಕಾಗಿತ್ತು ಅಂತಂದ್ರೆ ಅರಿಯುವಂಥ ವ್ಯಕ್ತಿ ಅದಕ್ಕೆ ಬೇರೆನೇ ಇರ್ತಾನ. ಯಾವನು ಅರಿತಾನೋ
ಅವನು ಅರಿಯುವಂಥ ವಸ್ತು ಯಾವ ವಸ್ತು ಅರಿಸಿಕೊಳ್ತದೋ ಅದಕ್ಕಿಂತ ಅವನು ಭಿನ್ನವಾಗಿ ಇರ್ತಾ ಇದ್ದಾನೆ. ಹಂಗೆ ಇಲ್ಲಿ ಆತ್ಮ ಈ ಶರೀರಾದಿಗಳನ್ನು ಅರಿತಾನ ಅಂತಂದ ಬಳಿಕ ಇಲ್ಲಿ ಶರೀರಕ್ಕಿಂತಲೂ ಅನ್ನಮಯ ಕೋಶಕ್ಕಿಂತಲೂ ಆತ್ಮ ಇಲ್ಲಿ ಭಿನ್ನದಾನ ಅನ್ನುವಂಥದ್ದು ನಮ್ಮೆಲ್ಲರ ಅನುಭವಕ್ಕೆ ಬರ್ತದೆ. ಅದಕ್ಕೆ ನಾವು ಇಲ್ಲಿ ವಿಚಾರದಿಂದ ನಾವು ಈ ರೀತಿಯಾಗಿ ತಿಳ್ಕೊಳ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅತ್ರಾತ್ಮ ಬುದ್ಧಿಂ ತ್ಯಜಮೋಡ ಬುದ್ಧೇ ತ್ವಂಮಾಂಸಮೇದೋಸ್ತಿ ಪುರುಷರಾಶೌ. ಹೇ ಮೂಢಬುದ್ಧಿಯಾಗಿರ್ತಕ್ಕಂಥ ಜೀವನೇ, ಇದರಲ್ಲಿ ತ್ವಂಮಾಂಸ ಮೂತ್ರಸ್ಯ ಪುರುಷರಾಶೌ. ಈ ಶರೀರ ಹೇಗಾಗಿದು? ತ್ವಕ್ಕು, ಚರ್ಮ, ಮಾಂಸ, ಮಲ ಇವುಗಳಿಂದ ಕೂಡಿಕೊಂಡಿರ್ತಕ್ಕಂಥ ಈ ಒಂದು ಸ್ಥೂಲ ದೇಹದೊಳಗ ಆತ್ಮಬುದ್ಧಿ ತ್ಯಜ. ಇದರೊಳಗೇನ ನಾನಂತೇನ ಆತ್ಮಬುದ್ಧಿ ಮಾಡಿಕೊಂಡಿದೆಯಲ್ಲ ಅದನ್ನು ಬಿಟ್ಟು ಬಿಡು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಹಾಗಾಗಿ ಏನ್ ಮಾಡ್ಬೇಕ್ರಿ ಅಂತಂದ್ರೆ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಸರ್ವಾತ್ಮನಿ ಬ್ರಹ್ಮಣಿ ನಿರ್ವಿಕಲ್ಪೆ ಕುರುಷ್ವ ಶಾಂತಿಂ ಪರಮಾಂ ಭಜಸ್ವ. ಸರ್ವಾತ್ಮನಿ ಬ್ರಹ್ಮಣಿ, ಬ್ರಹ್ಮ ಅಂತಂದ್ರೆ ಪರಮಾತ್ಮ, ಅವನು ಸರ್ವವ್ಯಾಪಕದ, ಎಲ್ಲ ಕಡೆಯಲ್ಲಿ ಪರಿಪೂರ್ಣನಾಗಿದ್ದ. ಅಂಥ ಯಾವ ಆತ್ಮನಲ್ಲಿ ನಿನ್ನ ಬುದ್ಧಿಯನ್ನು ಇಡು. ಸರ್ವಾತ್ಮಕವಾಗಿರ್ತಕ್ಕಂಥ ಬ್ರಹ್ಮದಲ್ಲಿ ನಿನ್ನ ಬುದ್ಧಿಯನ್ನು ಇಟ್ಟಿ ಅಂತಂದ್ರೆ ಪರಮಾಂ ಶಾಂತಿಂ ಭಜಸ್ವ, ಅಂದ್ರೆ ಶ್ರೇಷ್ಠವಾದ ಶಾಂತಿ ಎನ್ನುವಂತಹದ್ದನ್ನ ನೀನು ಹೊಂದುತ್ತಾ ಇದ್ದೀಯ. ನೀ ಅದ್ರ ಬಿಟ್ಟು ಈ ಎಲುಬು, ಮಾಂಸ, ರಕ್ತ, ಮಜ್ಜ ಇದರಿಂದ ಕೂಡಿರುವಂತಹ ಈ ದೇಹದೊಳಗ ಆತ್ಮಬುದ್ಧಿ ಮಾಡೀರಿ ಅಂತಂದ್ರೆ ನೀನು ಜನ್ಮಾಂತರವನ್ನು ಹೊಂದಬೇಕಾಗ್ತದೆ, ಅನರ್ಥವನ್ನು ಹೊಂದುತ್ತಾ ಇದ್ದೀಯಾ. ಅದಕ್ಕೆ ಇದರ ಮೇಲಿರ್ತಕ್ಕಂಥ ಅಭಿಮಾನವನ್ನು ಬಿಡು ಅಂತೇಳಿ ಹಿಂಗೆ ನಮಗೆ ಆಚಾರ್ಯರು ಉಪದೇಶ ಮಾಡ್ಕೊಂಡು ಬರ್ತಾರೆ. ಇನ್ನು ಎರಡನೇದಾಗಿ ಪ್ರಾಣಮಯ ಕೋಶ ಅನ್ನುವಂಥದ್ದು. ಈ ಪ್ರಾಣಮಯ ಕೋಶ ಯಾವುದು ಅಂತಂದ್ರೆ ಕರ್ಮೇಂದ್ರಿಯ ಸಹ ಪ್ರಾಣ ಪ್ರಾಣಮಯ ಕೋಶ ಅಂತ ಕರೀತಾರೆ. ನೋಡ್ರಿ, ಇಲ್ಲಿ ಕರ್ಮೇಂದ್ರಿಯಗಳ ಸಹಿತವಾಗಿರ್ತಕ್ಕಂಥ ಪಂಚಪ್ರಾಣಗಳು, ಪ್ರಾಣ, ಅಪಾನ, ಸಮಾನ, ಉದಾನ ಅಂಥೇಳಿ ಇಲ್ಲಿ ಪಂಚಪ್ರಾಣಗಳದಾವು. ಆ ಕರ್ಮೇಂದ್ರಿಯ ಸಹಿತವಾಗಿರ್ತಕ್ಕಂಥ ಪಂಚಪ್ರಾಣಗಳೇ ಇಲ್ಲಿ ಪ್ರಾಣಮಯ ಕೋಶ ಅಂತ ಹೇಳಿಸಿಕೊಡ್ತದೆ. ಅಂದ್ರೆ ಇಲ್ಲಿ ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಯಾವ ಪ್ರಾಣ ಎನ್ನುವಂಥದ್ದು, ಈಗ ಏನು ನಾವು ಪ್ರಾಣ ಶ್ವಾಸೋಚ್ಛ್ವಾಸ ಮಾಡ್ತಾ ಇದ್ದೇವಲ್ಲ, ಇದು ಒಂದು ದಿವಸಕ್ಕೆ 21,600 ಸಾರಿ ಇದು ಶ್ವಾಸೋಚ್ಛ್ವಾಸ ಮಾಡ್ತದಂತಿದು. ಯಾವುದು? ಪ್ರಾಣವಾಯು ಅನ್ನುವಂಥದ್ದು. ಒಂದು ದಿವಸಕ್ಕೆ ಇದು ಹೃದಯ ಪ್ರಾಣ ಅಂತ ನಮ್ಮ ಹೃದಯದೊಳಗೆ ಈ ಪ್ರಾಣವಾಯು ಅನ್ನುವಂಥದ್ದು. ಈ ಪ್ರಾಣವಾಯು ಪ್ರತಿ ದಿವಸ ನೋಡಿ ಯಾವತ್ತಾದ್ರೂ ತನ್ನ ಕೆಲಸ ನಿಲ್ಲಿಸೈತೇನ್ರಿ? ಇವು ಎಲ್ಲ ಇಂದ್ರಿಯಗಳು ಕೆಲಸ ನಿಲ್ಲಿಸ್ತಾವೆ. ನಾವು ನಿದ್ರೆಗೆ ಹೋಗ್ಬಿಟ್ರೆ ಇವೆಲ್ಲ ಕಣ್ಣು ನೋಡೋದಿಲ್ಲ, ಕಿವಿ ಕೇಳೋದಿಲ್ಲ, ಇವೆಲ್ಲ ವಿಶ್ರಾಂತಿ ಪಡಿತಾವೆ. ಪ್ರಾಣ ಮಾತ್ರ ಹಗಲು ರಾತ್ರಿ ಅನ್ನದೇ ನಾವು ನಿದ್ರೆ ಮಾಡ್ತಾ ಇರಲಿ, ಏನೋ ಮಾಡ್ತಾ ಇರಲಿ, ಅದು ಮಾತ್ರ ತನ್ನ ಕಾರ್ಯವನ್ನು ಒಂದು ದಿವಸ 24 ಗಂಟೆಗೆ 21,600 ಸಾರಿ ಇದು ಶ್ವಾಸೋಚ್ಛ್ವಾಸ ಅನ್ನುವಂಥದ್ದನ್ನು ಮಾಡ್ತದೆ ಈ ಪ್ರಾಣವಾಯು ಅನ್ನುವಂಥದ್ದು. ಈ ಪ್ರಾಣವಾಯು ಇದು ಜಡ, ಇದು ಜಡ. ಯಾಕಂದ್ರೆ ಮಲ್ಕೊಂಡಾಗ ನಾವು ಬಹಳ ನಿದ್ರೊಳಗಿರ್ಬೇಕಾದ್ರೆ ನಮಗೆ ಮನೆಗೆ ಸ್ನೇಹಿತರು ಬರ್ತಾರೆ, ನಮ್ಮ ಗೆಳೆಯರು ಬರ್ತಾರೆ, ನಾವು ನಿದ್ರೊಳಗಿರ್ತೀವಿ, ಪ್ರಾಣವೇ ಎಚ್ಚರ ಇರ್ತದೆ. ಅವಾಗ ಬಾರಪ್ಪ ಸ್ನೇಹಿತ ಬಂದೆಲ್ಲ ಅಂತೇಳಿ ನಮ್ಮ ಮನೆಯನ್ನು ಸ್ವಾಗತ ಮಾಡ್ತೇನ್ರಿ? ಅದು ಇಲ್ಲ. ಮನೆಯೊಳಗೆ ಕಳ್ಳ ಬಂದು ಅಲ್ಲಿರ್ತಕ್ಕಂಥ ದ್ರವ್ಯವನ್ನು ಅಪಹರಣ ಮಾಡ್ತಿರ್ತಾನೆ, ಕಳತನ ಮಾಡ್ತಿರ್ತಾನೆ. ನಮ್ಮ ಮನೆಯಲ್ಲಿರ್ತಕ್ಕಂಥ ಬಂಗಾರ ಬೆಳ್ಳಿ ಅಪಹರಣ ಮಾಡ್ತಿರ್ತಾನೆ. ಅವಾಗ ಪ್ರಾಣವೇ ಎಚ್ಚರ ಇರ್ತದಿಲ್ರವ. ಮತ್ತು ಪ್ರಾಣವಾಯು ಎಚ್ಚರಿದ್ರೆ ಎಬ್ಬಿಸ್ಬೇಕಾಗಿತ್ತೆ. ಹೇಳೋ ಕಳ್ಳ ಬಂದಾರಂತೇಳಿ ಆ ಪ್ರಾಣವಾಯು ಎಚ್ಚರಿಸಬೇಕಾಗಿತ್ತು, ಆದರೆ ಅದು ಎಚ್ಚರಿಸುವುದಿಲ್ಲ. ಅದಕ್ಕದು ಜಡ ಅದ ಅಂತ. ಇಂಥ ಯಾವ ಈ ಪ್ರಾಣವಾಯು ಅನ್ನುವಂಥದ್ದು ಇದು ಆತ್ಮ ಆಗ್ತದೇನೋ ಅಂತಂದ್ರೆ ಇದು ಆತ್ಮ ಆಗುವುದು. ಯಾಕಂದ್ರೆ ಆತ್ಮ ಚೈತನ್ಯ ಸ್ವರೂಪದಾನ, ಅವನು ಯಾವಾಗಲೂ ಅರಿಯುವವನೇ ಆಗಿದ್ದಾನೆ ಹೊರತು. ಯಾಕಂದ್ರೆ ಸತ್ಯಂ ಜ್ಞಾನ ಅನಂತಂ ಬ್ರಹ್ಮ ಯೋವೇದ ನಿಹಿತಂ ಗುಹಾಯಾಮ್ ಅಂತ ಶ್ರುತಿ ಹೇಳ್ತದೆ.
ಸತ್ಯವೂ ಜ್ಞಾನವೂ ಅನಂತವಾಗಿರ್ತಕ್ಕಂಥದ್ದು ಬ್ರಹ್ಮ. ಆ ಬ್ರಹ್ಮ ಎಲ್ಲಿದೆ? ನಮ್ಮ ಹೃದಯ ಗುಡಿಯೊಳಗೆ ಅದ ಅಂತ ಹೇಳಿ ಹಿಂಗೆ ನಮಗೆ ಉಪನಿಷತ್ತುಗಳು ಬೋಧ ಮಾಡ್ತಾ ಇದ್ದಾವೆ. ಏತಸ್ಮಾತ್ ಅನ್ನಮಯಾತ್ ಅನ್ಯ ಅಂತರ ಆತ್ಮ ಪ್ರಾಣಮಯ ತೇನೈಷ ಪೂರ್ಣ ಶ್ರುತಿ ಹೇಳ್ತದೆ. ಈ ಅನ್ನಮಯದ ಒಳಗ ಅನ್ನಮಯಕ್ಕಿಂತಲೂ ಭಿನ್ನವಾಗಿ ಪ್ರಾಣಮಯ ಕೋಶ ಅನ್ನುವಂಥದ್ದು ಅದಂತ. ತೇನೈಷ ಪೂರ್ಣ ಅಂದರೆ ಇದು ಅನ್ನಮಯ ಕೋಶದಿಂದ ಇದು ಯಾವುದು ಪ್ರಾಣಮಯ ಕೋಶ ಪೂರ್ಣವಾಗಿದೆ ಅಂತ, ಮುಚ್ಚಲ್ಪಟ್ಟಿದೆ ಅಂತ. ಇದು ಒಳಗ ಅಂತರ ಅಂತ ಹೇಳಿ ಅನ್ನಮಯ ಕೋಶದ ಒಳಗೆ ಪ್ರಾಣಮಯ ಕೋಶ ಅನ್ನುವಂಥದ್ದು ಅಂಥೇಳಿ ಹಿಂಗ ತೈತ್ತಿರಿಯ ಉಪನಿಷತ್ತಿನಲ್ಲಿ ಇದರ ವಿಚಾರವನ್ನು ಬೋಧ ಮಾಡ್ಕೊಂಡು ಬಂದಾರ. ಇನ್ನು ಪ್ರಾಣ ಅಪಾನ. ಅಪಾನ ಅನ್ನುವಂಥದ್ದು ಅದು ಎಲ್ಲಿ ಅದಂದ್ರೆ ಗುದಸ್ಥಾನದೊಳಗೆ ಅದು. ಅದರ ಒಂದು ಕ್ರಿಯೆ ಏನು ಅಂತಂದ್ರೆ ಮಲಮೂತ್ರಗಳನ್ನು ಅದು ಹೊರಗೆ ಹಾಕ್ತದೆ. ಆ ಕಾರ್ಯ ಅನ್ನುವಂಥದ್ದನ್ನು ಮಾಡುವಂತಾದಾಗ್ತದೆ. ಇದು ಪ್ರಾಣ ಅಪಾನ. ಸಮಾನವಾಯು ಅನ್ನುವಂಥದ್ದು ನಮ್ಮ ಯಾವ ಜಠರಾಗ್ನಿ, ಆ ಪ್ರಾಣವಾಯು ಅನ್ನುವಂಥದ್ದು ನಾವು ಊಟ ಮಾಡಿರ್ತಕ್ಕಂಥ ಅನ್ನವನ್ನು ನಾವು ಊಟ ಮಾಡ್ತೀವಲ್ಲ, ಆ ಅನ್ನದ ರಸವನ್ನು ನಮ್ಮ ಶರೀರ ತುಂಬೆಲ್ಲ ಅದು ಕಳಿಸ್ಕೊಡ್ತದಂತೆ. ಈಗ ಒಬ್ಬ ರೈತದ ಹೊಲದೊಳಗೆ ಅಲ್ಲಿ ಮೋಟ್ರ್ ಸ್ಟಾರ್ಟ್ ಮಾಡಿ ಏನು ಮಾಡ್ತಾನ, ಆ ನೀರನ್ನು ಎಲ್ಲ ಮಡಿಗಳಿಗೂ ಹೆಂಗೆ ಬಿಡ್ತಾನಲ್ಲ, ಹಂಗೆ ಈ ಸಮಾನವಾಯು ಅನ್ನುವಂಥದ್ದು ಅನ್ನ ರಸವನ್ನು ನಾಡಿಗಳ ಮುಖಾಂತರವಾಗಿ ಅದು ಶೋಧ ಮಾಡಿ ಆ ಅನ್ನದ ರಸವನ್ನು ನಮ್ಮ ಶರೀರ ತುಂಬೆಲ್ಲ ಆ ಅನ್ನದ ರಸವನ್ನು ಕಳಿಸುವಂತ ಕೆಲಸ ಮಾಡ್ತದೆ. ಇದು ಸಮಾನವಾಯು ಅನ್ನುವಂಥದ್ದು. ಇನ್ನು ಉದಾನವಾಯು, ಇದು ಕಂಠಸ್ಥಾನದೊಳಗೆ. ಕಂಠಸ್ಥಾನದಲ್ಲಿದ್ದುಕೊಂಡು ನಾವೇನು ಅನ್ನ ಉಣ್ತೇವೆ, ನೀರು ಕುಡಿತೇವಲ್ಲ, ಅದನ್ನು ವಿಭಾಗ ಮಾಡ್ತಿರ್ತದೆ. ಅನ್ನ ನಾಳಕ್ಕೆ ಅನ್ನ ಕಳಿಸ್ತದೆ, ಆ ನೀರು ಕಳಿಸುವಂತ ನಾಳಕ್ಕೆ ನೀರನ್ನು ಕಳಿಸ್ತದೆ. ಎರಡೂ ವಿಭಾಗ ಮಾಡಿ ಅನ್ನವನ್ನು ನೀರನ್ನು ಬೇರ್ಪಡಿಸಿ ಕಳಿಸ್ತಕ್ಕಂಥ ಈ ಕಾರ್ಯವನ್ನು ಮಾಡುವಂತಹದ್ದು ಯಾವುದು ಅಂತಂದ್ರೆ ಇದು ಉದಾನ ಅನ್ನುವಂಥ ವಾಯು. ಈಗ ನಮಗೆ ಬಿಕ್ಕಳಿಕೆ ಬರ್ತಾವ, ಸ್ವಪ್ನ ಬರ್ತದೆ, ಸ್ವಪ್ನಗಳು ಬೀಳ್ತಾವಲ್ಲ, ಈ ಕಾರ್ಯವನ್ನು ಮಾಡುವಂತಹದ್ದು ಯಾವುದು ಅಂತಂದ್ರೆ ಉದಾನವಾಯು ಅಂತ ಹೇಳ್ತಾ ಇದ್ದಾರೆ. ಇನ್ನು ವ್ಯಾನವಾಯು, ಪ್ರಾಣ ಅಪಾನ ಸಮಾನ ಉದಾನ ವ್ಯಾನ. ಈ ವ್ಯಾನವಾಯು ನಮ್ಮ ಶರೀರ ತುಂಬೆಲ್ಲ ಅದು. ಈ ವ್ಯಾನವಾಯು ಅನ್ನುವಂಥದ್ದು ನಮ್ಮ ಶರೀರ ತುಂಬೆಲ್ಲ ಇದ್ದುಕೊಂಡು ಇದು ಏನು ಮಾಡ್ತದೆ ಅಂತಂದ್ರೆ ಅವುಗಳ ಸಂಧಿಗಳನ್ನು ತಿರುಗಿಸುವಂಥ ಒಂದು ಕ್ರಿಯೆ ಅನ್ನುವಂಥದ್ದನ್ನು ಮಾಡ್ತಾ ಇದೆ. ನೋಡ್ರಿ, ಹೀಗೆ ಪಂಚ ಪ್ರಾಣಗಳು ತಮ್ಮ ಕ್ರಿಯೆ ಮಾಡ್ತಾವೆ. ನಮ್ಮ ಶರೀರಕ್ಕೆ ಬಲ ಬರೋದು ಅದರಿಂದಲೇ, ನಮ್ಮ ಶರೀರದ ಬಲ ಶಕ್ತಿ ಅದರಿಂದ ಅಂದ್ರೆ ಪ್ರಾಣ ಇತ್ತನ್ನ ಶರೀರ ಇಷ್ಟೆಲ್ಲ ಚಲನವನ್ನು ಮಾಡ್ತದೆ. ಪ್ರಾಣ ಹೋಯಿತು ಅಂತಂದ್ರೆ ಶರೀರ ಜಡವಾಗಿ ಬೀಳ್ತದಿಲ್ಲ. ನೋಡಿ, ಈ ಪ್ರತಿಯೊಂದು ಇಂದ್ರಿಯಗಳು ತಮ್ಮ ವ್ಯವಹಾರ ಮಾಡಬೇಕಾದ್ರೆ, ಎಲ್ಲ ಇಂದ್ರಿಯಗಳು ತಮ್ಮ ವ್ಯವಹಾರ ಮಾಡಬೇಕಾದ್ರೆ ಇದು ಪ್ರಾಣದ ಬಲದಿಂದಲೇ ಅಂತ ಹೇಳ್ತಾರೆ. ಈ ಪ್ರಾಣವಾಯು ಅಂದ್ರೆ ಪ್ರಾಣದ ಎಲ್ಲ ವಾಯುಗಳು, ಪಂಚವಾಯುಗಳು ಏನದಾವು ಅಂತಂದ್ರೆ ನಮ್ಮ ಶರೀರದ ಇಂದ್ರಿಯಗಳು ತಮ್ಮ ವ್ಯವಹಾರಗಳಲ್ಲಿ ತೊಡಗುವಂತೆ ಪ್ರೇರಣೆ ಮಾಡ್ತಾ ಇದ್ದಾವೆ ಅಂತ ಹೇಳಿ ಇದಕ್ಕೆ ಪ್ರಾಣಮಯ ಕೋಶ ಅಂತ ಹೇಳಿಕೊಂಡು ಬಂದರು. ಅಂದ್ರೆ ಅನ್ನಮಯ ಕೋಶದೊಳಗೆ ಪ್ರಾಣಮಯ ಕೋಶ, ಪ್ರಾಣಮಯ ಕೋಶದೊಳಗೆ ಮನೋಮಯ ಕೋಶ ಅಂತ ಹೇಳ್ತಾರೆ. ಇಲ್ಲಿ ಮನೋಮಯ ಕೋಶ ಯಾವುದು ಅಂತಂದ್ರೆ ಜ್ಞಾನೇಂದ್ರಿಯೈ ಸಹ ಮನಃ ಮನೋಮಯ ಕೋಶ ಅಂತ ಹೇಳ್ತಾರೆ. ಇಲ್ಲಿ ಪಂಚ ಜ್ಞಾನೇಂದ್ರಿಯಗಳು ಅಂದ್ರೆ ನೇತ್ರ, ಶ್ರೋತ್ರ, ಚರ್ಮ, ಜುಹ, ಗ್ರಾಣ ಅಂತೇನ ಪಂಚ ಜ್ಞಾನೇಂದ್ರಿಯಗಳವಲ್ಲ, ಅವುಗಳಿಂದ ಸಹಿತವಾಗಿರ್ತಕ್ಕಂಥ ಮನಸ್ಸೇ ಇಲ್ಲಿ ಮನೋಮಯ ಕೋಶ ಅಂತ ಹೇಳಿಸಿಕೊಳ್ತದೆ. ನೋಡ್ರಿ, ಈ ಮನಸ್ಸು ಇದೇ ನಮಗೆ ಸಂಸಾರದ ಬಂಧನ ಮಾಡುವುದೂ ಇದೆ, ಸಂಸಾರದಿಂದ ಬಿಡುಗಡೆಯನ್ನು ಮಾಡುವಂತಹದ್ದು ಈ ಮನಸ್ಸ. ನೋಡಿ, ಹೆಂಗ ಒಂದು ಗಾಳಿ ಮೋಡವನ್ನು ತಗೊಂಡು ಬರ್ತದೆ, ಮತ್ತೆ ಆ ಗಾಳಿ ಅನ್ನೋದು ಮೋಡವನ್ನು ಓಡಿಸಿಬಿಡ್ತದೆ. ಗಾಳಿಯಿಂದಲೇ ಮೋಡ ಬರ್ತದೆ, ಆ ಮೋಡ ಹೋಗ್ಬೇಕಾಗಿರ್ತದೆ, ಅದ ಗಾಳಿನ ಓಡಿಸ್ಕೊಂಡು ಹೋಗ್ಬಿಡ್ತೈತಿ. ಹಂಗ ನಮ್ಮ ಮನಸ್ಸು ಇದು ಪ್ರಪಂಚದೊಳಗೆ ನಮ್ಮನ್ನ ಕಟ್ಟಿ ಹಾಕ್ತದೆ, ನಮ್ಮನ್ನ ಬಂಧನ ಮಾಡ್ತದೆ. ಯಾಕಂದ್ರೆ ನಮಗೆ ವಿಷಯಾಸಕ್ತಿ ಆಯಿತು ಅಂತ ತಿಳ್ಕೊಂಡ್ರೆ, ನಾವು ಪ್ರಪಂಚದ ವಿಷಯಗಳನ್ನ ನಾವು ಆಸಕ್ತರಾದೇವಿ ಅಂತಂದ್ರೆ ಇದು ನಮ್ಮನ್ನ ಬಂಧಿಸ್ತದೆ ಸಂಸಾರದೊಳಗೆ. ಮತ್ತು ಇದ ಮನಸ್ಸಿಗೆ ಸ್ವಲ್ಪ ವೈರಾಗ್ಯ ಅನ್ನುವಂಥದ್ದು ಬಂದು
ಯಾವಾಗ ಮನಸ್ಸಲ್ಲಿ ವೈರಾಗ್ಯ ಮೂಡಿತು ಅಂತಂದ್ರೆ ಅಲ್ಲಿ ವಿವೇಕ ವೈರಾಗ್ಯಗಳಿಂದ ಏನಾಗ್ತೈತಿ ಈ ಮನಸ್ಸು, ಇದು ಮುಕ್ತಿಗೆ ಸಾಧನ ಆಗ್ತದೆ. ಅದಕ್ಕೆ ಮನ ಏವ ಮನುಷ್ಯಾಣ ಕಾರಣ ಬಂಧ ಮೋಕ್ಷಯೋಗೋ ಅಂತ ಕರೀತಾ ಇದ್ದಾರೆ. ಈ ಸಂಸಾರದ ಬಂಧನಕ್ಕೂ ಮುಕ್ತಿಯನ್ನ ಪಡೆಯಲಿಕ್ಕೂ ಈ ಮನಸ್ಸೇ ಇದು ಸಾಧನ ಆಗೈತಿ, ಇದೇ ಕಾರಣವಾಗಿದೆ ಅಂಥೇಳಿ ಇಲ್ಲಿ ಮನೋಮಯ ಕೋಶದ ವಿಚಾರವನ್ನು ಹೇಳ್ತಾ ಇದ್ದಾರೆ. ಈ ಮನಸ್ಸ ನೋಡು ಏನಾಗೈತಿ, ಇಲ್ಲಿ ಎಲ್ಲ ವ್ಯವಹಾರ ಮಾಡಬೇಕಾದ್ರೆ ಮನಸ್ಸ ಕಾರಣ. ನಮ್ಮಲ್ಲಿ ಕರ್ಕೊಂಡು ಬಂದಿದ್ಯಾವ್ದು ಮನಸ್ಸ ಹೋದಿಲ್ಲ. ನಾವು ಸಂಸಾರದ ಯಾವುದೇ ಒಂದು ಪುಣ್ಯ ಪಾಪ ಕಾರ್ಯಗಳನ್ನು ಮಾಡಬೇಕಾಗಿತ್ತು ಅಂತಂದ್ರೆ ಮನಸ್ಸಿನಿಂದಲೇ. ಮನಸ್ಸು ಲಯ ಆಯಿತು ಅಂತಂದ್ರೆ ಅಲ್ಲಿ ಸಂಸಾರವೇ ಇಲ್ಲ. ಅದಕ್ಕೆ ಚಿತ್ತೇ ಚಲತಿ ಸಂಸಾರ. ಯಾವಾಗ ನಮ್ಮ ಮನಸ್ಸು ಚಲಿಸ್ತು ಅಂತಂದ್ರೆ ಅವಾಗ ಸಂಸಾರ. ಆ ಮನಸ್ಸು ಅಂತರ್ಮುಖವಾಗಿ ಆತ್ಮನಲ್ಲಿ ಬೆರೀತು ಅಂತಂದ್ರೆ ಅವಾಗಲ್ಲಿ ಸಂಸಾರ ಇಲ್ರಿ. ಅವಾಗ ಅದಕ್ಕೆ ನಾವು ನಮ್ಮ ಮನಸ್ಸನ್ನುವಂತಹದ್ದನ್ನು ನಾವು ಏಕಾಗ್ರಗೊಳಿಸಬೇಕು ಅಂತ ಹೇಳ್ತಾರೆ. ಇದಕ್ಕೆ ಸತ್ಸಂಗಗಳು ಕರ್ಕೊಂಡು ಬರಬೇಕು. ಈ ಮನಸ್ಸಿಗೆ ನಾವು ಸಂಸ್ಕಾರ ಕೊಡಬೇಕು. ಇಲ್ಲಿ ಹೆಂಗೆ ನಾವು ಒಂದು ಬೆಣ್ಣೆ ತುಪ್ಪ ತಗೋಬೇಕಪ್ಪ ಅಂತಂದ್ರೆ ನಾವು ಹಾಲಿಗೆ ಸಂಸ್ಕಾರ ಕೊಡ್ತೀವಿ. ಅದಕ್ಕೆ ಹೆಪ್ಪ ಹಾಕಿ ಮೊಸರು ಮಾಡ್ತೀವಿ, ಅದನ್ನು ಕಡಿದು ಬೆಣ್ಣೆ ತೆಗಿತೀವಿ, ಬೆಣ್ಣೆ ಕಾಸಿ ತುಪ್ಪ ತಗೊಳ್ತೀವಿ. ಹಂಗೆ ಈ ಮನಸ್ಸಿಗೆ ನಾವು ಶಾಸ್ತ್ರ ಆಚಾರ್ಯ ಶಮದಮಾದಿ ಸುಸಂಸ್ಕೃತ ಮನಃ ಆತ್ಮದರ್ಶನೇ ಕರ್ಣಂ ಅಂತ ಹೇಳಿದರು. ಆಚಾರ್ಯ ಭಾಷ್ಯದಲ್ಲಿ ಹೇಳ್ತಾ ಇದ್ದ. ನಾವು ಗುರುಗಳಿಗೂ ಶಾಸ್ತ್ರಕ್ಕೂ ನಾವು ಶರಣಾಗತರಾಗಿ ಅವರು ಹೇಳುವಂಥ ಉಪದೇಶಾಮೃತವನ್ನು ನಾವು ಕೇಳಿ ನಮ್ಮಲ್ಲಿ ಶಮದಮಾದಿ ಸದ್ಗುಣಗಳು ಇವುಗಳನ್ನು ಪ್ರಾಪ್ತಿ ಮಾಡಿಕೊಂಡು ಈ ಮನಸ್ಸಿಗೆ ನಾವು ಸಂಸ್ಕಾರ ಕೊಟ್ಟೀವಿ ಅಂತಂದ್ರೆ ಇದು ಆತ್ಮದರ್ಶನವನ್ನು ಮಾಡಿಕೊಳ್ತದೆ ಅಂತ. ಅಂದ್ರೆ ನಮ್ಮ ಮನಸ್ಸು ಶುದ್ಧ ಆಗಬೇಕಂತ. ಈ ಶುದ್ಧವಾಗಿರ್ತಕ್ಕಂಥ ಮನಸ್ಸೇ ಆತ್ಮದರ್ಶನವನ್ನು ಮಾಡಿಕೊಳ್ತದೆ. ಇದು ಸುಖ ದುಃಖಗಳು ಮನೋಧರ್ಮಗಳು. ಈ ಮನಸ್ಸು ಆತ್ಮ ಏನು? ಯಾಕಂದ್ರೆ ಎಲ್ಲರೂ ನಾ ಸಂಕಲ್ಪ ಮಾಡೀನ್ರಿ ಆ ಕೆಲಸ ಮಾಡ್ತೀನಿ ಅಂತ. ಸಂಕಲ್ಪ ವಿಕಲ್ಪವಾನ್ ಮನಃ. ಸಂಕಲ್ಪ ವಿಕಲ್ಪ ಮಾಡೋದೇ ಮನಸ್ಸಿನ ಧರ್ಮ ಅಲ್ಲ. ಮತ್ತು ನಾನು ಸಂಕಲ್ಪ ಮಾಡಿದ್ರೆ ಮನಸ್ಸೇ ನಾನು ಆಗಿಬಿಟ್ಟೇವಲ್ಲ. ಹಾಗಾದ್ರೆ ಈ ಮನಸ್ಸನ್ನುವಂತ ಆತ್ಮ ಏನು, ನಾನೇನು ಅಂತ ವಿಚಾರ ಮಾಡಿದ್ರೆ ಈ ಮನಸ್ಸು ನಾನಲ್ಲ. ಯಾಕೆಂದ್ರೆ ಮನಸ್ಸು ಎಲ್ಲಿರ್ತದೆ? ಎಚ್ಚರದೊಳಗದ, ಸ್ವಪ್ನದೊಳಗದ್ರಿ. ಸ್ವಪ್ನದೊಳಗೂ ನಮ್ಮ ಮನಸ್ಸು. ಯಾಕಂದ್ರೆ ಅಲ್ಲಿ ಅಲ್ಲ, ಅಲ್ಲಿ ಏನೇನೋ ಮನಸ್ಸು ಸಂಕಲ್ಪ ಮಾಡ್ಕೊತ ಹೋಗ್ತೈತೆ, ಅದು ಸೃಷ್ಟಿ ಆಗ್ತಿಲ್ಲ. ಅಲ್ಲಿ ಮನಸ್ಸಿನ ವ್ಯವಹಾರವೇ ಎಲ್ಲ ಪ್ರಪಂಚ. ಸ್ವಪ್ನ ಅಂದ್ರೆ ಅದು ಮನಸ್ಸಿನ ಸೃಷ್ಟಿನ, ಮನಸ್ಸಿಂದ ಸೃಷ್ಟಿ ಮಾಡ್ಕೊಂತ ಹೋಗ್ತದೆ. ಆದ್ರೆ ನಿದ್ರೆಯೊಳಗೆ ಲಯ ಆಗ್ತದೆ. ಕಾರಣ ನಿದ್ರೆಯೊಳಗೆ ಮನಸ್ಸು ಅದೇನು ನಮಗೆ? ಕಾರಣ ನಿದ್ರೆಯೊಳಗೆ ಮನಸ್ಸಿಲ್ಲ, ಅಲ್ಲಿ ಮನಸ್ಸು ಲಯ ಆಗಿದೆ. ಆದರೆ ಆತ್ಮ ಮಾತ್ರ ಅವನು ಜಾಗ್ರದೊಳಗೂ ಅದಾನ, ಸ್ವಪ್ನದೊಳಗೂ ಅದಾನ, ಸುಸುಪ್ತಿಯೊಳಗೂ ಅದಾನ. ಈ ಮನಸ್ಸು ಜಡ ಆದ್ರೆ, ಮನಸ್ಸೇನದಿದು ಜಡ. ಮತ್ತು ಮನಸ್ಸನ್ನು ನಾವು ಅರಿತೀವಿ. ಯಾಕಂದ್ರೆ ನಮ್ಮ ಮನಸ್ಸಿನಲ್ಲಿ ಕಾಮಾಕಾರ ವೃತ್ತಿಯಾಗ, ಕ್ರೋಧಾಕಾರ ವೃತ್ತಿಯಾಗ, ನಮ್ಮ ಮನಸ್ಸಿನಲ್ಲಿ ಏನೋ ವಿಕಾರ ಆದ್ರೂ ನಾವು ಅರಿತೀವಿಲ್ಲ. ಆದ್ದರಿಂದ ಈ ಮನಸ್ಸನ್ನುವಂತಹದ್ದು ಇದು ನಾವಾಗುವುದಿಲ್ಲ. ಯಾಕಂದ್ರೆ ಮನಸ್ಸು ಇದು ದೃಶ್ಯವಾಗಿ ಅರಿಸಿಕೊಳ್ತದೆ. ಎನ್ನ ಮನಸಾನಮನುತೆ ಏನಾಹುರು ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ದಿ ನೇದಂ ವಿದಿದಮುಪಾಸತೆ ಅಂತ ಸ್ತುತಿ ಹೇಳ್ತದೆ. ಯಾವುದನ್ನ ಮನಸ್ಸು ಅರಿಯಲಾರದು, ಯಾವುದರಿಂದ ಮನಸ್ಸು ಅರಿಸಿಕೊಳ್ಳುತ್ತದೆಯೋ ಅದುವೇ ನೀನು, ಅದುವೇ ಬ್ರಹ್ಮ ಅಂತ ಹೇಳಿದರು. ಈಗ ನಾವಿಲ್ಲಿ ಶಾಸ್ತ್ರ ಕುಂತಿರ್ತೇವೆ, ಮನಸ್ಸಾಗಲಿ ಮನೆಗೆ ಹೋಗಿರ್ತದೆ, ನಮಗೆ ಮನೆಗೆ ಏನಾದರೂ ಹೋಗಿರ್ತದೆ. ಈಗ ನಾವು ಹೇಳಿದ್ವಿ ಏನು ಗೊತ್ತಾಗಲ್ಲ. ಏನು ಹೇಳಿದ್ರಿ ಅಂತಂದ್ರೆ ಇಲ್ಲ ನನ್ನ ಮನಸ್ಸಲ್ಲಿ ಇದ್ದಿದ್ದು ಬಿಡ್ರಿ ಅಂತ. ನನ್ನ ಮನಸ್ಸು ಮನೆಗೆ ಹೋಗಿತ್ತು, ನೀವು ಹೇಳಿದ ವಿಚಾರ ನನ್ನ ತೆಗೆದು ಬರಲಿಲ್ಲ ಅಂತ. ಯಾಕಂದ್ರೆ ಇಲ್ಲಿ ಮನಸ್ಸು ಏಕಾಗ್ರ ಆದಾಗ ನಾವು ಹೇಳಿದ್ದು ಅರ್ಥ ಆಗ್ತದೆ. ಯಾಕಂದ್ರೆ ಮನಸ್ಸಿನ ಗಮನಾಗಮನಗಳು ಮನಸ್ಸಲ್ಲಿ ಹೋಗಿತ್ತು, ಮನಸ್ಸಿನಲ್ಲಿ ಪ್ರಸನ್ನ ಇರುವುದು, ಮನಸ್ಸಿನಲ್ಲಿ ದುಃಖ ಆಗಿತ್ತು, ಮನಸ್ಸಿನಲ್ಲಿ ಸುಖ ಆಗಿತ್ತು, ಎಲ್ಲವನ್ನು ನಾವು ಅರಿತೇವಂದ ಮೇಲೆ ಈ ವಿಕಾರಾತ್ಮಕವಾಗಿರ್ತಕ್ಕಂಥ ಮನಸ್ಸು ಇದು ಆತ್ಮ ಅಲ್ಲ. ಅದಕ್ಕಿಲ್ಲಿ ಯಾವ ಮನೋಮಯ ಕೋಶ ಅನ್ನುವಂತಹದ್ದು ಆತ್ಮವಲ್ಲ. ಈ ಮನೋಮಯ ಕೋಶ ಅನ್ನುವಂತಹದ್ದು ಪ್ರಾಣಮಯ ಕೋಶದ ಒಳಗೆ. ಇನ್ನ ಈ ಮನೋಮಯ ಕೋಶದ ಒಳಗೆ ವಿಜ್ಞಾನಮಯ ಕೋಶ ಅನ್ನುವಂತಹದ್ದು. ಅದಕ್ಕೆ ಜ್ಞಾನೇಂದ್ರಿಯೈ ಸಹ ಬುದ್ಧಿ ವಿಜ್ಞಾನಮಯ ಕೋಶ ಅಂತ ಹೇಳ್ತಾರೆ.
ಪಂಚ ಜ್ಞಾನೇಂದ್ರಿಯಗಳು ಸಹಿತವಾಗಿ ಇಲ್ಲಿ ಬುದ್ಧಿ ಎನ್ನುವಂಥದ್ದು ವಿಜ್ಞಾನಮಯ ಕೋಶ ಅಂತ ಹೇಳಿಸಿಕೊಳ್ತದೆ. ನೋಡ್ರಿ, ಆತ್ಮನಿಗೆ ಅತ್ಯಂತ ಸಾಮೀಪ್ಯತೆ, ಆತ್ಮನಿಗೆ ಬಹಳ ಹತ್ರ, ಬುದ್ಧಿನೂ ಜಡ. ಆದರೆ ಆತ್ಮನ ಸಾಮೀಪ್ಯ ಇರುವುದರಿಂದ ಈ ಬುದ್ಧಿ ಎನ್ನುವಂತಹದ್ದು ಇದು ಪ್ರಕಾಶವುಳ್ಳುತ್ತದೆ. ಯಾಕಂದ್ರೆ ಬುದ್ಧಿನೇ ಅರಿತಿರ್ತಿರಲ್ಲ, ಹೊರಗಿನ ಪ್ರಪಂಚವನ್ನು ಅರಿಯುವಂತಹದ್ದು ಯಾವುದು? ಬುದ್ಧಿನೇ. ಇಂಥ ಬುದ್ಧಿಯೂ ಕೂಡ ಸುಸುಪ್ತಿ ಕಾಲದಲ್ಲಿ ಲಯವನ್ನು ಹೊಂದುತ್ತದೆ. ಬುದ್ಧಿಯೂ ಕೂಡ ಅರಿಸಿಕೊಳ್ತದೆ. ಇದು ಅರಿಸಿಕೊಳ್ಳುವುದರಿಂದ ಇದು ದೃಶ್ಯ. ನಾವು ಬುದ್ಧಿಯನ್ನು ಅರಿತಾ ಇದ್ದೀವಿ. ಆದ್ರಿಂದ ಇಂಥ ಬುದ್ಧಿ ಎನ್ನುವಂಥದ್ದು ವಿಜ್ಞಾನಮಯ ಕೋಶ ಎನ್ನುವಂಥದ್ದು ಇದು ಆತ್ಮ ಆಗ್ತದೆ ಎನ್ನುವಂತಂದ್ರೆ ಆಗೋದಿಲ್ಲ. ಆದರೆ ನಾವು ಆತ್ಮನನ್ನ ಅರಿಬೇಕಾಗಿತ್ತು ಅಂತಂದ್ರೆ ನಮಗೆ ಶುದ್ಧವಾದ ಬುದ್ಧಿ ಬೇಕಂತ. ಮತಿನಲ ಕೈಜಿ ಮತಿಲ ಕೈ ಅಂದ್ರೆ ಅಶುದ್ಧವಾದ ಬುದ್ಧಿಯಿಂದ ನಾವು ತಿಳಿತೀವಿ ಅಂತಂದ್ರೆ ಆತ್ಮ ಎಂದೂ ತಿಳಿಯಕ್ಕಾಗಂಗಿಲ್ಲ ಅಂತಾರ ಅವರು. ಮಲಿನವಾದ ಬುದ್ಧಿಗೆ ಆತ್ಮ ಎಂದೂ ಗೋಚರ ಆಗಂಗಿಲ್ಲ. ದೃಶ್ಯತೆ ಪ್ರಕ್ರಿಯ ಬುದ್ಧ್ಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿವಿ. ಕಠೋಪನಿಷತ್ನಲ್ಲಿ ಯಮಧರ್ಮ ನಚಿಕೇತನಿಗೆ ಹೇಳ್ತಾನೆ, ನೋಡಪ್ಪ, ಮತ್ತೆ ಆತ್ಮನ ಅರಿಲಿಕ್ಕೆ ಬರುವುದಿಲ್ಲೇನು ಅಂತಂದ್ರೆ ಹಾಗಿಲ್ಲ. ಯಾರು ತಮ್ಮ ಬುದ್ಧಿಯನ್ನು ಶುದ್ಧ ಮಾಡ್ಕೊಂಡಿದ್ದಾರೋ, ಹೇಗೆ ಸ್ವಚ್ಛವಾಗಿರ್ತಕ್ಕಂಥ ಕನ್ನಡಿಯೊಳಗನ ನಮ್ಮ ಮುಖ ಕಾಣಿಸ್ತದೆ. ಕನ್ನಡಿ ಮಲಿನಾಗಿತ್ತು ಅಂತಂದ್ರೆ ನಮ್ಮ ಮುಖ ಕಾಣಂಗಿಲ್ಲ. ಹಂಗೆ ಯಾರು ಸತ್ಸಂಗದೊಳಗೆ ಬಂದು ವೇದಾಂತ ಶ್ರವಣವನ್ನು ಮಾಡ್ತಾರೆ, ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡಿಕೊಂಡು ತಮ್ಮ ವೃತ್ತಿಯನ್ನು, ತಮ್ಮ ಬುದ್ಧಿ ಅನ್ನುವಂತಹದ್ದನ್ನು ಶುದ್ಧ ಮಾಡಿಕೊಂಡಾರೋ ಆ ಶುದ್ಧವಾದ ಬುದ್ಧಿಯೊಳಗೆ ಆತ್ಮನನ್ನು ನಾವು ಕಾಣಲಿಕ್ಕೆ ಬರ್ತದೆ ಅಂತ ಹೇಳಿ ಇಲ್ಲಿ ಈ ಯಾವ ವಿಜ್ಞಾನಮಯ ಕೋಶ ಅಂದ್ರೆ ಇಲ್ಲಿ ಬುದ್ಧಿ ಎನ್ನುವಂತಹದ್ದೇನದ ಇದು ಆತ್ಮ ಆಗ್ತದೇನೋ ಅಂತಂದ್ರೆ ಇದು ಆತ್ಮ ಆಗಲಾರದು. ಯಾಕೆಂದ್ರೆ ಇದು ಅರಿಸಿಕೊಳ್ತದೆ. ಅರಿಸಿಕೊಳ್ಳುವುದರಿಂದ ಇದು ಜಡ ಆದ ಅಂತ. ಇದು ಆತ್ಮನ ಚೈತನ್ಯವನ್ನು ಪಡ್ಕೊಂಡು ಆತ್ಮನಂತೆ ತೋರ್ತದೆ. ಇದು ಆತ್ಮನ ಸತ್ತಾ ಪಡ್ಕೊಂಡದ, ಆತ್ಮನ ಅರಿವನ್ನು ಪಡ್ಕೊಂಡದ. ಇದು ಆತ್ಮನಂತೆಯೇ ತೋರ್ತದ. ತೋರಿದ್ರೂ ಕೂಡ ಇದು ಆತ್ಮ ಆಗೋದಿಲ್ಲ ಅಂತ. ವೇಷ ಹಾಗೆ ರಾಜನ ವೇಷ ಹಾಕೊಂಡು ಮಾತ್ರಕ್ಕೆ ರಾಜ ಆಗ್ತಾನಂದ್ರೆ ರಾಜ ಆಗಂಗಿಲ್ಲ. ಯಾಕಂದ್ರೆ ಅದು ವೇಷ ಅಷ್ಟೇ. ಹಾಗೆ ಇಲ್ಲಿ ಈ ಬುದ್ಧಿ ಎನ್ನುವಂತಹದ್ದು ಕೂಡ ಇದು ಅರುರೂಪದಂತೆ ಕಂಡು ಬಂದ್ರೂ, ಇದು ಎಲ್ಲಾ ವಸ್ತುವನ್ನು ಪ್ರಕಾಶ ಮಾಡಿದ್ರೂ ಕೂಡ ಇದರಲ್ಲಿ ಸ್ವಯಂ ಪ್ರಕಾಶತ್ವ ಅನ್ನುವಂತಹದ್ದಿಲ್ಲ. ಈ ಬುದ್ಧಿಯು ಕೂಡ ನಿದ್ರೆಯೊಳಗ ಇದು ಲೀನ್ ಆಗಿ ಹೋಗಿರ್ತದೆ. ಇದು ಅಭಾವ ಆಗ್ತದೆ. ನಿದ್ರೆಯೊಳಗ ಬುದ್ಧಿ ಅಭಾವ, ಭಾವಾಭಾವಗಳಿಂದ ಇದು ಅರಿಸಿಕೊಳ್ತದೆ. ನನ್ನ ಬುದ್ಧಿ ಸರಿ ಇದ್ದಿದ್ದಿಲ್ರಿ, ಅವಾಗ ನನ್ನ ಬುದ್ಧಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ. ಈಗ ನನ್ನ ಬುದ್ಧಿ ಅಂತ ಬೇಕಾದ್ರೆ ಬುದ್ಧಿಯನ್ನು ಅರಿಯುವಂತ ಇವನು ಬುದ್ಧಿಗೆ ಸಾಕ್ಷಿದಾನಿಲ್ರಿ. ಅವನು ಬುದ್ಧಿಯನ್ನು ದೃಶ್ಯವಾಗಿ ಅರಿತಾ ಇದ್ದಾನೆ. ನನ್ನ ಬುದ್ಧಿ ಕೆಟ್ಟಿತ್ರಿ, ಅಥವಾ ನನ್ನ ಬುದ್ಧಿ ನೋಡಿ ಕೆಲಸ ಮಾಡ್ತಾನಂತ, ನನ್ನ ಬುದ್ಧಿ ಕೆಲಸ ಮಾಡ್ತಂತ ಅಂದ್ರೇನೆ ಬುದ್ಧಿ ಸ್ಪಷ್ಟವಾಗಿ ಅರಿಯುವುದನ್ನ ಅರಿಯದೇ ಇರುವುದರಿಂದ ಇವ ತಿಳಿತಾನಂದ ಬಳಕ ಇಲ್ಲಿ ಬುದ್ಧಿಗೆ ವಿಲಕ್ಷಣವಾಗಿ ಆತ್ಮ ಭಿನ್ನ ಅದಾನ ಅನ್ನುವಂಥದ್ದು ನಮ್ಮೆಲ್ಲರ ಅನುಭವಕ್ಕೆ ಬರುವಂತಹದ್ದಾಗ್ತದೆ. ಅದಕ್ಕೆ ಇಲ್ಲಿ ಈ ಯಾವ ವಿಜ್ಞಾನಮಯ ಕೋಶ ಅನ್ನುವಂಥದ್ದು ಇಲ್ಲಿ ಲಿಂಗ ಶರೀರ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಇವು ಮೂರು ಸೇರಿ ಲಿಂಗ ಶರೀರ ಅಂತ. ಇಲ್ಲಿ ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಇವು ಮೂರು ಸೇರಿಕೊಂಡು ಏನಾಗಿತ್ತು ಲಿಂಗ ಶರೀರ ಅಂತ ಕರೆಸಿಕೊಳ್ತದೆ. ಅನ್ನಮಯ ಕೋಶ ಸ್ಥೂಲ ಶರೀರ, ಈ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಇವು ಮೂರು ಕೂಡಿ ಇದು ಲಿಂಗ ಶರೀರ. ಇನ್ನು ಆನಂದಮಯ ಕೋಶ ಅಂತೇನದಲ್ಲ, ಅದು ಕಾರಣ ಶರೀರ ಅಂತ. ಇಲ್ಲಿ ಆನಂದಮಯ ಕೋಶ ಯಾವುದು ಅಂತಂದ್ರೆ ಅದರಲ್ಲಿ ತಸ್ಮಾದ್ವಾ ಏತಸ್ಮಾತ್ ಅನ್ನಮಯ ಅನ್ಯೋ ಅಂತರ ಆತ್ಮ ವಿಜ್ಞಾನಮಯ ಅಂತ ಹೇಳಿದರು. ಅಂದ್ರೆ ಇಲ್ಲಿ ವಿಜ್ಞಾನಮಯ ಕೋಶ ಅನ್ನುವಂತಹದ್ದು ಇದು ಯಾವ ಅಲ್ಲ, ಎದರೊಳಗದೆ ಇದು ಆ ಮನೋಮಯ ಕೋಶದ ಒಳಗದೆ. ಮನೋಮಯ ಕೋಶದೊಳಗೆ ವಿಜ್ಞಾನಮಯ ಕೋಶ ಅಂದ್ರೆ ಮನೋಮಯ ಕೋಶಕ್ಕಿಂತಲೂ ಭಿನ್ನವಾಗಿರ್ತಕ್ಕಂಥದ್ದು ಇದು ವಿಜ್ಞಾನಮಯ ಕೋಶ ಅಂತ ಹೇಳಿಸಿಕೊಳ್ತದೆ. ಇನ್ನು ಇದರೊಳಗೆ ಆನಂದಮಯ ಕೋಶ ಅನ್ನುವಂಥದ್ದು ನೋಡಿ. ಆನಂದಮಯ ಕೋಶ ಅಂತಂದ್ರೆ ಇಲ್ಲಿ ಒಂದು ಆನಂದದ ಒಂದು ಪ್ರತಿಬಿಂಬ ಅನ್ನುವಂಥದ್ದು. ನಾವು ಗಾಢ ನಿದ್ರೆಗೆ ಹೋದಾಗ ಅಲ್ಲಿ ಜೀವ ಸರ್ವೇಂದ್ರಿಯಗಳನ್ನ ತನ್ನಲ್ಲಿ
ಲೀನ್ ಮಾಡಿಕೊಂಡು ಕಾರಣ ಶರೀರವನ್ನು ಹೋಗ್ತಾನೆ. ಹೋದಾಗಲ್ಲಿ ಯಾವ ಒಂದು ಮನಸ್ಸಿಲ್ಲ, ಬುದ್ಧಿ ಇಲ್ಲ, ಇಂದ್ರಿಯಗಳ ವ್ಯಾಪಾರ ಯಾವುದೂ ಇಲ್ಲ. ಆ ಆನಂದಮಯ ಕೋಶದೊಳಗೆ ಅಂದ್ರೆ ಇಲ್ಲಿ ಅವಿದ್ಯೆ, ಆ ಅವಿದ್ಯೆ ವೃತ್ತಿಯೊಳಗೆ, ಅಜ್ಞಾನ ವೃತ್ತಿಯೊಳಗೆ ಆ ಆನಂದ ರೂಪವಾಗಿರ್ತಕ್ಕಂಥ ಆತ್ಮನ ಪ್ರತಿಬಿಂಬ ಅನ್ನುವಂಥದ್ದಲ್ಲಿ ಹೊಳಗು ತೋರೆದು, ಆತ್ಮನ ಆನಂದ ಅಲ್ಲಿ ಹೊಳಗು ತೋರೆದು. ಅಲ್ಲಿ ಪ್ರತಿಬಿಂಬ ಆನಂದ, ಅಲ್ಲಿ ತೋರ್ತಕ್ಕಂಥ ಆನಂದ ಯಾವುದು? ಅದು ಪ್ರತಿಬಿಂಬ ಆನಂದ. ಆದ್ರೆ ಅದು ಪುಣ್ಯವಂತರಿಗೆ ಲಭ್ಯ ಅಂತಾರೆ. ಆ ಆನಂದ, ಆ ಪ್ರತಿಬಿಂಬ ಆನಂದವನ್ನ ಅವಿದ್ಯಾವೃತ್ತಿಯಲ್ಲಿ ಏನು ಅನುಭವ ಮಾಡ್ತಾ ಇದ್ದೇವಲ್ಲ, ಅದು ಪುಣ್ಯವಂತರಿಗೆ ಲಭ್ಯ. ಯಾಕಂದ್ರೆ ಅಲ್ಲಿ ಯಾವ ವಿಷಯಗಳಿಂದಲೂ ಆನಂದ ಬಂದಿಲ್ಲ. ಯಾರ ಆನಂದವು? ತನ್ನ ಸ್ವರೂಪಭೂತವಾಗಿರ್ತಕ್ಕಂಥ ಆನಂದವೇ ಅವಿದ್ಯಾವೃತ್ತಿಯೊಳಗೆ ತೋರ್ಯದ. ಅಲ್ಲಿ ನಮಗೆ ಆನಂದವೇ ಪ್ರಾಪ್ತಿಯಾಗೈತೆ ಹೊರತು ಅದು ವಿಷಯಗಳಿಂದ ಬಂದ ಆನಂದ ಅಲ್ಲ. ಅಲ್ಲಿ ಪ್ರಿಯ, ಮೋದ, ಪ್ರಮೋದ ನೋಡಿ. ಇಲ್ಲಿ ಆನಂದಮಯ ಕೋಶ ಅನ್ನುವಂತಹದ್ದು ನಮಗ ಸುಸುಪ್ತಿಯೊಳಗೆ ಕಾರಣದೇಹದಲ್ಲಿ ಸ್ಪಷ್ಟವಾಗಿ ತೋರ್ತದೆ. ಅಲ್ಲಿ ಸ್ಫುಟವಾಗಿ ತೋರ್ತದೆ ಆನಂದಮಯ ಕೋಶ ಅನ್ನುವಂಥದ್ದು. ಅಲ್ಲಿ ಆನಂದ, ಆ ಪ್ರತಿಬಿಂಬ ಆನಂದವನ್ನ ನಾವು ಗಾಢ ನಿದ್ರೆಯಲ್ಲಿ ಅನುಭವ ಮಾಡ್ತಾ ಇದ್ದೀವಿ. ಇಲ್ಲಿ ಪ್ರಿಯ, ಮೋದ, ಪ್ರಮೋದ ನೋಡಿ. ಆನಂದಮಯ ಕೋಶ ಈ ಸ್ವಪ್ನದಲ್ಲಿ ಮತ್ತು ಜಾಗೃತಿನೊಳಗ ಸ್ವಲ್ಪ ತೋರ್ತದಂತ. ಸ್ಫುಟವಾಗಿ ತೋರೋದು ಗಾಢ ನಿದ್ರೆಯೊಳಗೆ. ಈಗ ಒಬ್ಬ ಪುರುಷ ನೀರೊಳಗೆ ಆಗ್ಯದಂತ ತಿಳ್ಕೊಳ್ರಿ. ಅವ ನೀರು ಕುಡಿಬೇಕು ಅಂತ ಹೋಗ್ತಾ ಇದ್ದ. ಬಾಯಾರಿಕೆಗೆ ಅವನಿಗೆ ದೂರದಲ್ಲಿ ಒಂದು ಬಾವಿ ಕಾಣಿತು. ಅವಾಗ ನೋಡಿದಾಗ ಅವನಿಗೆ ಏನು ಅನಿಸ್ತು? ಬಹಳ ಬಾಯಾರಿಕೆ ಇತ್ತು, ನೀರು ಬೇಕಾಗಿತ್ತು. ಅವನು ಅದನ್ನು ನೋಡಿದಾಗ ಪ್ರಿಯ ಅನಿಸ್ತು. ಪ್ರಿಯ, ಓಹೋ ಇಲ್ಲಿ ಬಾವಿ ಇತ್ತಪ್ಪ, ಬಾವಿ ಇರ್ಬೇಕಾದ್ರೆ ನೀರು ಇರಲೇಬೇಕು ಅಂಥೇಳಿ ಅಲ್ಲಿಗೆ ಹೋಗ್ತಾನೆ. ಹೋಗಿ ಅಲ್ಲಿ ಬಕೆಟು ಇತ್ತು, ಹಗ್ಗನೂ ಇತ್ತು, ಬಾವಿ ನೀರು ಇತ್ತು. ಅವ ನೀರು ಸೇರಿಕೊಂಡ. ಅಲ್ಲಿ ಮೋದ, ನೀರು ಅವನಿಗೆ ದೊರೆತು ಮೋದ ಆಯ್ತು. ನೀರನ್ನ ಕುಡಿದ, ಪ್ರಮೋದ. ಅಂದ್ರೆ ಪ್ರಿಯ, ಮೋದ, ಪ್ರಮೋದ. ಇಲ್ಲಿ ಪ್ರಿಯ ಅನ್ನುವಂತಹದ್ದು ಒಂದು ಪಕ್ಷಿ ದೃಷ್ಟಾಂತ ಕೊಡ್ತಾರೆ ತೈತ್ತಿರೋಪನಿಷತ್ನಲ್ಲಿ. ಪ್ರಿಯಮೇವ ಶಿರಃ ಅಂದ್ರೆ ಒಂದು ಪಕ್ಷಿಗೆ ಒಂದು ತಲೆ ಅನ್ನುವಂತಹದ್ದು ಇರ್ತದೆ, ಅದು ಪ್ರಿಯ ಅನ್ನುವಂತಹದ್ದು. ಅದೇ ಇಲ್ಲಿ ಶಿರ ಇದ್ದಂಗೆ. ಒಂದು ದಕ್ಷಿಣ ಪಕ್ಷ, ಇನ್ನೊಂದು ಉತ್ತರ ಪಕ್ಷ ಅಂತ ಬರ್ತದೆ. ಹಾಗೆ ಇಲ್ಲಿ ಮೋದ ಅನ್ನುವಂತಹದ್ದು ದಕ್ಷಿಣ ಪಕ್ಷ, ಪ್ರಮೋದ ಅನ್ನುವಂತಹದ್ದು ಉತ್ತರ ಪಕ್ಷ ಅಥವಾ ವಾಮ ಪಕ್ಷ ಅಂತ ಕರೀತಾ ಇದ್ದಾರೆ. ಬ್ರಹ್ಮ ತಸ್ಯ ಬ್ರಹ್ಮ ಪುಚ್ಛ ಪ್ರತಿಷ್ಠಂ. ಅದರ ಪುಚ್ಛ ಇರ್ತದಲ್ಲ, ಅದರ ಆಧಾರ ಮೇಲೆ ನಿಂದಿರ್ತದೆ. ಪುಚ್ಛದ ಆಧಾರ ಮೇಲೆ ಆ ಪಕ್ಷಿ ಹೆಂಗಿರ್ತದೋ ಹಂಗಿಲ್ಲಿ ಬ್ರಹ್ಮ ಯಾವುದು ನಿರ್ಗುಣವೂ ನಿರಾಕಾರವೂ ಸಾಕ್ಷಿ ಕೂಟಸ್ಥ ಚೈತನ್ಯವಾಗಿರ್ತಕ್ಕಂಥ ಯಾವ ಪುಚ್ಛ ಅನ್ನುವಂಥದ್ದು, ಬ್ರಹ್ಮ ಅನ್ನುವಂಥದ್ದು ಐತಲ್ಲ, ಅದು ಬಿಂಬರೂಪವಾಗಿರ್ತಕ್ಕಂಥದ್ದು. ಅದರ ಆಧಾರದೊಳಗನ ಇಲ್ಲಿ ಜೀವ ಆನಂದಮಯ ಕೋಶದೊಳಗೆ ಪ್ರತಿಬಿಂಬ ಆನಂದವನ್ನ ಅವಿದ್ಯಾವೃತ್ತಿಯಿಂದ ಅನುಭವ ಮಾಡ್ತಾ ಇದ್ದಾರೆ ನೋಡಿ. ಅವಿದ್ಯಾವೃತ್ತಿಯಿಂದ ಅಲ್ಲಿ ಯಾವ ಪ್ರತಿಬಿಂಬ ಆನಂದ ತೋರೇದಲ್ಲ, ಪ್ರತ್ಯೇಗಾತ್ಮನ ಆನಂದವೇ ಅಲ್ಲಿ ಅವಿದ್ಯಾವೃತ್ತಿಯಲ್ಲಿ ತೋರೇದು. ಕಾರಣದೇಹದೊಳಗೆ ಯಾವ ಆನಂದಮಯ ಕೋಶದೊಳಗೆ ಅಲ್ಲಿ ಯಾವ ಪ್ರತಿಬಿಂಬ ಆನಂದ ಅನ್ನುವಂಥದ್ದಲ್ಲ, ಅದನ್ನ ಜೀವ ಅನುಭವ ಮಾಡ್ತಾ ಇದ್ದಾನೆ ಅಲ್ಲಿ. ಯಾಕಂದ್ರೆ ಎದ್ದ ಮೇಲೆ ಹೇಳ್ತಾನೆ, ನಾನು ಸುಖವಾಗಿ ಮಲಗಿದ್ದೆ. ಎದ್ದ ಮೇಲೆ ಪ್ರತಿಯೊಬ್ಬರು ಏನು ಹೇಳ್ತಾರೆ? ನಾನು ಸುಖವಾಗಿ ಮಲಗಿದ್ದೆ. ನಿದ್ರೆಯೊಳಗೆ ದುಃಖ ಆಯ್ತಂತ ಯಾವ ಹೇಳಂಗಿಲ್ಲ. ಯಾಕಂದ್ರೆ ಅಲ್ಲಿ ಆ ನಿದ್ರಾನುಭವವನ್ನು ಅನುಭವ ಮಾಡ್ಯಾನ. ಅಲ್ಲಿ ಅದಾನಿಲ್ರಿ, ತಾದಾನಿಲ್ರಿ, ಆತ್ಮದಾನಿಲ್ರಿ, ಅಲ್ಲಿ ತಾನದಾನ ಇದ್ದುಕೊಂಡು ಅದನ್ನು ಅನುಭವ ಮಾಡಿದ್ದನ್ನ ಇಲ್ಲಿ ಸ್ಮೃತಿ ಮೂಲಕವಾಗಿ ಹೇಳ್ತಾನೆ. ಆನಂದವನ್ನು ಅನುಭವಿಸಿದೆ ಎಂದು ಹೇಳ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಆ ನಿದ್ರೆಯಲ್ಲಿ ತೋರ್ತಕ್ಕಂಥ ಆನಂದ ಅದು ಪ್ರತಿಬಿಂಬ ಆನಂದವೇ ಹೊರತು ಅದು ಬಿಂಬಾನಂದ ಅಲ್ಲ. ಕೆಲವರು ಹೇಳ್ತಾರೆ, ನಿದ್ರೆ ಅಂತಂದ್ರೆ ಅದೇ ಸಮಾಧಿ, ಅದೇ ಬ್ರಹ್ಮ ಅಂತ ಅದಾರ, ಹೆಸರು ಹೇಳೋದು ಬೇಡ ಅಂತ, ಅದನ್ನೇ ಬ್ರಹ್ಮ ಅಂತ ಹೇಳ್ತಾ ಇದ್ದಾರೆ. ಅದು ಆ ಮತ ಸರಿಯಲ್ಲ. ಯಾಕಂದ್ರೆ ಅವಸ್ಥಾತ್ರಯಗಳನ್ನ ಆಚಾರ್ಯರು ಒಪ್ಪಿಕೊಂಡಿದ್ದಾರೆ. ಯಾಕಂದ್ರೆ ಅವ್ರು ಬರ್ದಿದ್ದು ಎಲ್ಲ ಗ್ರಂಥಗಳನ್ನ ಅವಲೋಕನ ಮಾಡಿ ಒಂದ್ಸಲ ವಾದ ಆಯ್ತು. ಅದ್ರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡಿದ್ದೇವೆ. ಅವ್ರ ಬಗ್ಗೆ ನೋಡಿ, ನೀವು ಬರೀ 2 ಅವಸ್ಥೆಯನ್ನ ಕೂಗಬೇಡ್ರಿ, 3 ಅವಸ್ಥೆಗಳಿದಾವೆ. ಜಾಗ್ರ, ಸ್ವಪ್ನ, ಸುಸುಪ್ತಿ ಅದಾವ. ಅಜ್ಞಾನ ಅವಿದ್ಯಾಮಯವಾಗಿರ್ತಕ್ಕಂಥದ್ದೇ ಕಾರಣದೇಹ ಅದ ಅಂತ ಹೇಳಿ ನಾವೆಲ್ಲ ಭಾಷ್ಯವನ್ನು ತೆಗೆದು ಹೇಳಿದೇವೆ ಅವರಿಗೆ. ಇರಲಿ, ಅದು ಇಲ್ಲಿ ಬೆಂಗಳೂರಾಗಿದ್ದದು ವಿಚಾರ ಇರಲಿ. ಅಂದ್ರೆ ಇಲ್ಲಿ ಈ 3 ಏನದ ಅನ್ನಮಯ ಶರೀರ, ಪ್ರಾಣಮಯ ಶರೀರ, ಮನೋಮಯ ಶರೀರ, ವಿಜ್ಞಾನಮಯ ಶರೀರ ಮತ್ತು ಆನಂದಮಯ ಕೋಶ, ಇವೇನು ಪಂಚಕೋಶಗಳೇನದವಲ್ಲ,
ಇವು ಆತ್ಮನಿಗೆ ಆವರಣ ಮಾಡಿಬಿಟ್ಟಾವೆ, ಆತ್ಮನನ್ನ ಮುಚ್ಚಿ ಹಾಕಿಬಿಟ್ಟಾವೆ. ಹೀಗಾಗಿ ನಾವು ಪಂಚಕೋಶಗಳನ್ನೇ ನಾನಂತ ತಿಳ್ಕೊಂಡ್ಬಿಟ್ಟೇವೆ, ಇದೇ ಆತ್ಮ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ನಮಗೆ ಇದರಿಂದಲೇ ನಮಗೆ ಏನಾಗೈತಿ, ಈ 84 ಲಕ್ಷ ಜೀವರಾಶಿಗಳಲ್ಲಿ ನಾವು ತಿರುಗ್ತಾ ಇದ್ದೀವಿ. ಇಲ್ಲಿ ನೇತಿ ಶ್ರುತಿ ಏನ್ ಹೇಳ್ತದ ನೋಡಪ್ಪ, ಅನ್ನಮಯ ಕೋಶ ಆತ್ಮ ಅಲ್ಲ, ಪ್ರಾಣಮಯ ಕೋಶ ಆತ್ಮ ಅಲ್ಲ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶಗಳು ಇವು ಆತ್ಮ ಅಲ್ಲ. ಯಾಕಂದ್ರೆ ಇವು ಉಪಾಧಿಗಳದಾವು. ಇವು 3 ಆತ್ಮನಿಗೆ ಉಪಾಧಿಗಳದಾವು. ಉಪಾಧಿಯನ್ನು ನೇತಿಗಳದು ಬಿಟ್ರೆ ಅಲ್ಲಿ ಯಾವುದು ಅವಶೇಷವಾಗಿ ಉಳಿತದಲ್ಲ ಅದುವೇ ಬ್ರಹ್ಮ, ಅದುವೇ ಆತ್ಮ, ಅದುವೇ ನೀನದಿ ಅಂತೇಳಿ ಹಿಂಗಿಲ್ಲಿ ವಿವೇಕದಿಂದ ತಿಳ್ಕೋಬೇಕು. ನಾವು ಅದನ್ನು ವಿಚಾರ ಮೂಲಕವಾಗಿ ವಿವೇಕದಿಂದ ನಾವು ಆತ್ಮ ಅನಾತ್ಮಗಳನ್ನು, ಪಂಚಕೋಶಗಳಿಗೆ ವಿಲಕ್ಷಣವಾಗಿರ್ತಕ್ಕಂಥ ಯಾವ ಪ್ರತ್ಯೇಗಾತ್ಮದ ನಾವು ಅನುಭವವನ್ನು ನಾವು ಮಾಡ್ಕೊಂಡೇವಿ ಅಂತಂದ್ರೆ ಅವಾಗ ನಮಗೆ ನಿಜವಾದ ಆತ್ಮಜ್ಞಾನ ಆಗ್ತದೆ, ಆತ್ಮದರ್ಶನ ಆಗ್ತದೆ. ಈಗ ಅಲ್ಲಿ ಶಿಷ್ಯ ಪ್ರಶ್ನೆ ಮಾಡ್ತಾನೆ, ಅಲ್ರಿ ಈ ಪಂಚಕೋಶಗಳು ಆತ್ಮ ಅಲ್ಲ ಅಂದ ಮೇಲೆ ಎಲ್ಲ ಶೂನ್ಯ ಆಗಿಬಿಡ್ತಲ್ಲ, ನೀವು ಶೂನ್ಯವಾದಾಗ ಒಪ್ಕೊಂಡಂಗೆ ಆಗಿಬಿಡ್ತು. ಯಾಕಂದ್ರೆ ಆ ಪಂಚಕೋಶಗಳಿಗೆ ಭಿನ್ನವಾಗಿರ್ತಕ್ಕಂಥ ಆತ್ಮದ ಅನುಭವ ನಮಗಿಲ್ಲೇ ಇಲ್ಲ. ನೀವು ಪ್ರತ್ಯೇಗಾತ್ಮ ಅದಾನ ಅಂತ ಹೇಳ್ತೀರಿ, ನೀವು ಆತ್ಮ ಭಿನ್ನದಾನ ಅಂತ ಹೇಳ್ತೀರಿ, ಅದರ ಅನುಭವ ನಮಗೆ ಇಲ್ಲವೇ ಇಲ್ಲವಲ್ಲ. ಮತ್ತೆ ಇವು 5 ನೇತಿಗಳದಾಗ ಅನ್ನಮಯಾದಿ ಆನಂದಮಯ ಪರಿವಂತರವಾಗಿರ್ತಕ್ಕಂಥ 5 ಕೋಶಗಳ ನೇತಿಗಳದಾಗ ಉಳಿದಿದ್ದು ಶೂನ್ಯ ಆಯ್ತಲ್ಲ, ನೀವು ಶೂನ್ಯವಾಗಿ ಒಪ್ಕೊಂಡಂಗೆ ಆಯ್ತಲ್ಲ ಅಂತಂದ್ರೆ ಹಂಗಲ್ಲಪ್ಪ. ಈ ಪಂಚಕೋಶಗಳನ್ನ ನೇತಿಗಳದಾಗ ಆ ಪಂಚಕೋಶಗಳ ಅನುಭವವನ್ನ ಯಾವನು ಮಾಡ್ತಾನಲ್ಲ, ಪಂಚಕೋಶಗಳ ಅನುಭವ ಮಾಡ್ತಾನಲ್ಲ, ಅವನ ನೇತಿಗಳಾಗಿ ಬರ್ತದೇನು? ಅವನ ನೇತಿಗಳಾಗಿ ಬರಂಗಿಲ್ಲ. ಯಾಕಂದ್ರೆ ಇವೆಲ್ಲ ಕೋಶಗಳನ್ನು ಅರಿತಕ್ಕಂಥ ತಾನು ಅವುಗಳಿಗೆ ಭಿನ್ನವಾಗಿದ್ದುಕೊಂಡು ಅವನು ದ್ರಷ್ಟಾವಣೆ ಹೊರತು ಈ ದೃಶ್ಯರೂಪವಾಗಿರ್ತಕ್ಕಂಥ ಅನ್ನಮಯಾದಿ ಕೋಶಗಳು ಆತ್ಮ ಅಲ್ಲ ಅಂತ ಹೇಳಿ ಈ ಪ್ರಕಾರವಾಗಿ ನಮಗೆ ಬಹಳ ಸುಂದರವಾಗಿ ಇಲ್ಲಿ ಆಚಾರ್ಯರು ಬಹಳ ವಿಸ್ತಾರವಾಗಿ ಇದರ ಬಗ್ಗೆ ನಿರೂಪಣೆ ಮಾಡ್ಕೊಂಡು ಬಂದಾರೆ. ಅದಕ್ಕೆ ಇಲ್ಲಿ ಪಂಚಕೋಶಗಳಿಗೆ ವಿಲಕ್ಷಣ ಸಾಕ್ಷಿಯಾಗಿರ್ತಕ್ಕಂಥ ಪರಮಾತ್ಮನೇ ತಾನದ, ಪ್ರತ್ಯೇಗಾತ್ಮನೇ ತಾನದ. ಅಂಥ ಬಿಂಬರೂಪನಾಗಿರ್ತಕ್ಕಂಥ ಆತ್ಮದರ್ಶನವನ್ನ ನಾವು ಮಾಡಿಕೊಳ್ಬೇಕಾಗಿತ್ತು ಅಂತಂದ್ರೆ ಇದನ್ನು ನಾವು ಸರಿಯಾಗಿ ಯಾವುದು ಆತ್ಮ ಯಾವುದು ಅನಾತ್ಮ ಅನ್ನೋದನ್ನ ನಾವಿಲ್ಲಿ ಸರಿಯಾಗಿ ಅರ್ಥೈಸಿ ತಿಳ್ಕೊಳ್ಬೇಕು ಅಂತ ತಿಳ್ಕೊಂಡು ಇಲ್ಲಿ ವಿಚಾರ ಚಂದ್ರದಲ್ಲಿ ಕೂಡ ಇದರ ಬಗ್ಗೆ ವಿಸ್ತಾರವಾಗಿರ್ತಕ್ಕಂಥ ವಿವರಣೆ ಎನ್ನುವಂಥದ್ದನ್ನ ನಮಗೆ ಮಾಡ್ಕೊಂಡು ಬಂದಾರ. ಅದಕ್ಕೆ ಇಲ್ಲಿ ಇವು ಉಪಾಧಿಗಳದ, ಉಪಾಧಿರಹಿತವಾಗಿರ್ತಕ್ಕಂಥದ್ದು ಆತ್ಮ. ಈ ಅನ್ನಮಯಾದಿ ಕೋಶಗಳೇನದಾವು ಅಂತಂದ್ರೆ ಇವು ಆತ್ಮನಿಂದ ಅರಿಸಿಕೊಳ್ತಾವೆ. ಅರಿಸಿಕೊಳ್ಳುವುದರಿಂದ, ಯಾಕಂದ್ರೆ ನಮ್ಮ ಮನಸ್ಸು ನಮ್ಮ ಶರೀರನೂ ಅರಿಸಿಕೊಳ್ತಿದ್ರೆ, ಯಾಕಂದ್ರೆ ಈ ಶರೀರದಲ್ಲಿ ಆಗ್ತಕ್ಕಂಥ ಎಲ್ಲಾ ವಿಕಾರ ನಾವು ಅರಿತೀವಿ. ಇದು ಸ್ಥೂಲ ಆಗಲಿ ಅಥವಾ ಸೊರಿ ಹೋಗಲಿ ಅಥವಾ ಶರೀರದಲ್ಲಿ ಏನಾದರೂ ಜ್ವರ ಬರಲಿ, ಏನು ಬಂದ್ರೂ ಕೂಡ ಇದು ನಮಗೆ ಅರಿವಿಗೆ ಬರ್ತದೆ. ಹಾಗೆ ಪ್ರಾಣಮಯ ಕೋಶ, ಪ್ರಾಣಗಳು ಶ್ವಾಸೋಚ್ಛ್ವಾಸ ಮಾಡುವುದನ್ನು ನಾವು ಅರಿತೀವಿ. ಪ್ರಾಣಮಯ ಕೋಶವು ಕೂಡ ನಮ್ಮ ಅನುಭವಗಳಿದೆ, ಅದು ಕೂಡ ಅರಿಸಿಕೊಳ್ತದಂದ ಮೇಲೆ ಅದು ಆತ್ಮ ಆಗಂಗಿಲ್ಲ. ಹಾಗೆ ಮನಸ್ಸು, ನಮ್ಮ ಮನಸ್ಸು ಅನ್ನುವಂಥದ್ದು ಅದು ಕಾಮಾಕಾರಗಳಿಂದ ಅದು ತಿಳಿಸ್ಕೊಳ್ತದೆ. ಆದ್ರಿಂದ ಈ ಮನಸ್ಸು ಕೂಡ ಏನದ, ಇದು ಆತ್ಮ ಆಗುವುದಿಲ್ಲ. ಅಂದ್ರೆ ನಾವು ಮನೋಸಾಕ್ಷಿ ಇದೀವಿ ಮತ್ತು ಬುದ್ಧಿಗೆ ಸಾಕ್ಷಿ ಇದೆ, ಬುದ್ಧಿಯನ್ನು ನಾವು ಕೂಡ ಅರಿತಾ ಇದ್ದೀವಿ. ಆದ್ರೆ ಇಲ್ಲಿ ನಾವು ಆರೋಪ ಮಾಡಿಕೊಂಡೇವೆ ಅಷ್ಟೇ. ಯಾವ ಅನ್ನಮಯಾದಿ ಪಂಚಕೋಶಗಳಲ್ಲಿ ಇವೇ ಆತ್ಮ ಅನ್ನುವಂಥ ತಾದಾತ್ಮ್ಯದಿಂದ ನಾವು ಕೂಡಿಕೊಂಡಿದ್ದರಿಂದಲೇ ನಮಗ ಜನ್ಮ ಮನ್ನಗಳ ಈ ಒಂದು ಜಂಜಾಟ ಅನ್ನುವಂಥದ್ದು ನಮಗೆ ಬಂದಾಗ ಇದನ್ನ ಗುರು ಮತ್ತು ಶಾಸ್ತ್ರ ಮುಖಾಂತರವಾಗಿ ನಾವು ವಿಚಾರ ಮಾಡಿ ತಿಳ್ಕೊಂಡೀವಿ ಅಂತಂದ್ರೆ ಈ ಬಂಧನದಿಂದ ಬಿಡುಗಡೆ ಎನ್ನುವಂಥದ್ದಾಗ್ತದೆ ಅಂತ ತಿಳ್ಕೊಂಡು ಬಹಳ ಸುಂದರವಾಗಿ ಇಲ್ಲಿ ನಿರೂಪಣೆ ಎನ್ನುವಂಥದ್ದನ್ನು ಮಾಡ್ಕೊಂಡು ಬಂದಾರ. ಇನ್ನು ಮುಂದಿನ ವಿಚಾರ ಪೂಜೆ ತಿಳಿಸ್ತಾರ ಅಂತ ಹೇಳ್ತಾ ಈ 4 ದಿವಸ ಪೂಜೆಗೆ ಶಿಬಿರ ಮಾಡ್ತಾ ಇದ್ದೇನೆ. ಓಂ ತತ್ಸತ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಲೈಕ್, ಶೇರ್, ಕಾಮೆಂಟ್ಸ್ ಮಾಡಲು ಮರೆಯದಿರಿ.